ದುಡ್ಡು ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ, ಪೇರೆಂಟ್ಸ್ ಒಟ್ಟಿಗೆ ಇರೋದು ಇಂಪಾರ್ಟೆಂಟ್. ಇರೋದು ಎಷ್ಟು ದಿನ ಅಂತ ಹೇಳಿ ಗೊತ್ತಿಲ್ಲ, ಬಟ್ ಇರುವಷ್ಟು ಸಮಯ ಅವರೊಟ್ಟಿಗೆ ಖುಷಿಯಲ್ಲಿದ್ದು ಅವರ ಕನಸೇನು ಅದನ್ನು ಮುಂದುವರಿಸಿದೆ ನನ್ನ ಕರ್ತವ್ಯ, ನನ್ನ ಹೆಸರೇ ಕರ್ತವ್ಯ. ಅದೆಲ್ಲ ನಾವು ಟೀಚರ್ಸ್ನವ್ರು ಅಪ್ಡೇಟ್, ಹೌದು ಅದೆಲ್ಲ ಅಪ್ಡೇಟ್ ಆಗಬೇಕು, ನಾವು ಅದನ್ನೇ ಹೇಳಿಕೊಡುವಾಗಿಲ್ಲ ಆ ಮಕ್ಕಳಿಗೆ. ಅದು ಮತ್ತೆ ಪ್ರಾಕ್ಟಿಕಲ್ ಆಗಿ ಮಕ್ಕಳು ಕೇಳ್ತಾರೆ. ಈಗ ನಾನು ಓಕೆ ಲೆಟ್ ಅಸ್ ಡೂ ಶೇಕ್ ಹ್ಯಾಂಡ್ ಅಂತ ಹೇಳಿದ್ರು, ಮ್ಯಾಮ್ ಶೇಕ್ ಹ್ಯಾಂಡ್ ಆರ್ ಹ್ಯಾಂಡ್ ಶೇಕ್, ಅದು ಡಿಫ್ರೆನ್ಸ್ ಎಜುಕೇಶನ್ ಅಲ್ಲಿ. ಅದು ಮಕ್ಕಳು, ಈಗದ ಮಕ್ಕಳು ತುಂಬಾ ಫಾಸ್ಟ್. ನಾವು ಅವಾಗ ಹೇಗಿದ್ವಿ, ಮ್ಯಾಮ್ ಹೇಳಿದ್ರ ಜೈ ಎಲ್ಲದಕ್ಕೆ ಸಹ, ಬಟ್ ಈಗದ ಮಕ್ಕಳು ಹಾಗೆ ಅಲ್ಲ, ಎಲ್ಲರೂ ಕ್ವಶನ್ ಮಾಡ್ತಾರೆ. ಒಬ್ರೊಬ್ಬ ಮಕ್ಕಳಿಗೆ ತಿನ್ನುದು ಹೇಗೆ ಅಂತ ಹೇಳಿ ಗೊತ್ತಿರುದಿಲ್ಲ, ಟೀಚರ್ಸ್ ಅನ್ನ ನೋಡಿ ಕಲಿತಾರ ಅವರು. ಈಗ ಟೆಕ್ನಿಕ್ ಹೇಗೆ ಅಂತ ಹೇಳಿದ್ರೆ, ಈಗ ತುಂಬಾ ಮಂದಿ ಏನ್ ಮಾಡ್ತಾರೆ, ಹೀಗೆ ತಿಂದು ಹೀಗೆ ಹಾಕ್ತಾರಲ್ಲ, ಅದು ಆಕ್ಚುಲಿ ತಿನ್ನುವ ಟೆಕ್ನಿಕ್ ಅಲ್ಲ. ತಿನ್ನುದು ಆಕ್ಚುಲಿ ಹೇಗೆ ಅಂತ ಹೀಗೆ ತಿಂದು ಈ ಫಿಂಗರ್ ಅಲ್ಲಿ ಪುಷ್ ಮಾಡುದು, ಅದು ಆಕ್ಚುಲ್ ಟೆಕ್ನಿಕ್. ಮಕ್ಕಳು ಹಾಗೆ ತಿನ್ಬೇಕು, ಆಗ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತದೆ ಸರ್. ನೀವು ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದ್ ಕೇಳಿರ್ಬೋದು. ಅವ್ರು ಹೇಳ್ತಾರೆ, ನಮ್ಮ ದೇಶಕ್ಕೆ ಆಗುದು ಲಾಸ್ಟಿಗೆ ಲಾಸ್ಟ್ ಬೆಂಚ್ ಅಲ್ಲಿ ಕೂತವ್ರೆ, ಫ್ರಂಟ್ ಬೆಂಚ್ ಅವರೆಲ್ಲ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ಅಲ್ಲ, ನಾನು ಫ್ರಂಟ್ ಬೆಂಚ್ ಅಲ್ಲಿ ಇದ್ರೆ ಬೇರೆ ವಿಷಯ, ಬಟ್ ಆದ್ರೆ ಅವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ ಸರ್, ಎಲ್ಲ ಜಾಸ್ತಿ ಅಂತೇಳಿ ಎಲ್ಲ ಹೊರ ದೇಶಕ್ಕೆ ಹೋಗಿ ಮಾಡ್ತಾರೆ. ಬಟ್ ನಮ್ಮವರಿಗೆ ನಾವು ಏನು ಮಾಡ್ತೇವೆ, ನಾವು ಎಲ್ಲಿ ಜಾಬ್ ಆಪರ್ಚುನಿಟಿ ಕೊಡ್ತೇವೆ, ನಾವು ನಮ್ಮ ಮಕ್ಕಳಿಗೆ ಎಜುಕೇಶನ್ ಹೇಗೆ ಕೊಡ್ತೇವೆ, ಅದು ಸಹ ಇಂಪಾರ್ಟೆಂಟ್ ಅಲ್ವಾ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಕಾರ್ಕಳದಲ್ಲಿದ್ದೀನಿ. ಕಾರ್ಕಳದಲ್ಲಿ ಒಬ್ಬ ವಿಶೇಷವಾದ ಮಹಿಳೆಯರನ್ನ ತಮಗೆ ಪರಿಚಯ ಮಾಡಿಸ್ಬೇಕಾಗಿದೆ, ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ. ಅವ್ರ ಹೆಸರು ಶಶಿಕಲಾ ಕೆ ಹೆಗಡೆ ಅಂತ. ಏನು ವಿಶೇಷ ಅಂತ ಕೇಳಿದರೆ, ಭಾಳ ಕುತೂಹಲ ಹುಟ್ಟಿಸಿ ನಾನು ಇಲ್ಲಿಗೆ ಬಂದಿರೋದು. ಕಾರ್ ರೇಸಲ್ಲಿ ಅವರು ಅದ್ಭುತ ನಿಪುಣತೆ ಹೊಂದಿದ್ದಾರೆ. ಆ ಕತೆ ಮತ್ತು ಇನ್ನೊಂದು ಅವ್ರದ್ದೇ ಒಂದು ಸ್ಕೂಲ್ ಇದೆ, ಹಾಗಾಗಿ ಎರಡೂ ಕತೆಗೆ ತಮಗೆ ಸ್ವಾಗತ. ಬನ್ನಿ ಮೇಡಮ್, ಇಲ್ಲೇ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಾನು ಬೆಂಗಳೂರಿಗೆ ಬಿಡಬೇಕಾದ್ರೆ ಇದು ಒಂದು ಕಾರಣ ಸಾಕಾಯ್ತು ನನಗೆ. ನನಗೆ ಆಮೇಲೆ ಶರ್ಮಾ ಸರ್ ಹೇಳ್ತಿದ್ರು, ಹೀಗೆ ಅವ್ರನ್ನ ಮಾತಾಡಿಸಿ ಅದ್ಭುತವಾದ ಕತೆ ಇದೆ ಅದು ಅಂತ ಹೇಳಿ. ಹೇಗೆ ಜರ್ನಿ ನಿಮ್ಮದು ಅಂತ? ಕಾರ್ ರ್ಯಾಲಿ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಡ್ರೈವಿಂಗ್ ತುಂಬ ಇಷ್ಟ. ಸೊ ನನಗೆ ಬೇಸರ ಆಗಲಿ ಅಥವಾ ನನಗೆ ಖುಷಿ ದುಃಖ ಏನೇ ಇದ್ರೂ ನನಗೆ ಒಂದು ರೈಡ್, ನಾನು ಡ್ರೈವಿಂಗ್ ಹೋಗಿ ಬಂದುಬಿಡ್ತೀನಿ ಒಬ್ಬಳೇ. ನನಗೇನು ತುಂಬ ರಿಲ್ಯಾಕ್ಸ್ ಆಗುತ್ತೆ. ಸೊ ನನಗೆ ಮೂಡ್ಬಿದ್ರೆಯಿಂದ ಕಾಲ್ ಬಂದಿತ್ತು. ಸೊ JCI ತ್ರಿಭುವನ್ ಆ್ಯಂಡ್ IMSC ಅವರು ಕಂಡಕ್ಟ್ ಮಾಡಿದ್ರು ಕಾರ್ ರ್ಯಾಲಿ. ಸೊ ನನಗೂ ಒಂದು ಕುತೂಹಲ, ಬಟ್ ಕಾಂಪಿಟೇಷನ್ ರ್ಯಾಲಿ ಅಂತ ನಾನು ಹೋಗಿದ್ದಲ್ಲ, ಜಸ್ಟ್ ನೇವಿಗೇಟರ್ ಆಗಿ ನನ್ನ ಮಗಳು ಕರ್ತವ್ಯ ಜೈನ್ ಅವರಿದ್ರು, ಒಂದು ರೌಂಡ್ ಹೋಗಿ ಬರೋಣ ಸುಮ್ಮನೆ, ನನಗೂ ಖುಷಿ ಡ್ರೈವಿಂಗ್ ಅಂತ ಹೋಗಿದ್ವಿ. ಸೊ ಅಗಾನ್ ಬಿಲೀವ್ ಅಲ್ಲಿ ಅನೌನ್ಸ್ ಆಗ್ತಾ ಇದೆ ಶಶಿಕಲಾ ಕೆ ಹೆಗಡೆ ಅನೌನ್ಸ್ ಮಾಡುವಾಗ ನನಗೆ ಶಾಕ್. ನೆಕ್ಸ್ಟ್ ಇಯರ್ 2 ವರ್ಷ ನಾನು ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಪ್ರೈಸ್ ಕೂಡ ಬಂದಿದೆ, ತುಂಬಾ ಸಂತೋಷ. ನನಗೆ ಎಲ್ಲಾ ಪ್ರಶಸ್ತಿಗಳು ಹಲವಾರು ಬಂದಿರ್ಬೋದು, ಬಟ್ ಕಾರ್ ರ್ಯಾಲಿಯಲ್ಲಿ ನಾನು ಫಸ್ಟ್ ಅಂತ ಹೇಳಿದ್ದು ಅದು ತುಂಬಾ ನನಗೆ ಸ್ಪೆಷಲ್. ಒಂಥರ ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಯ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪಿಲ್ಲ ಸರ್. ಕಾರು ಫಿಗೋ ಗಾಡಿಯಲ್ಲಿ, ನಾನು ಇದೇ ಗಾಡಿಯಲ್ಲಿ ಹೋಗಿದ್ದು. ಇನ್ನೊಂದು ನಂದು ಗಾಡಿ ನೆಕ್ಸಾನ್. ನನಗೆ ಎಷ್ಟು ಕಾರ್ ಇದೆ ನಿಮ್ದು? ನಂದು 2 ಕಾರ್ ಇದೆ ಸರ್. 2 ಕಾರ್ ಇದೆ. 2 ಕಾರ್ ಇದೆ. ಓಕೆ. ಅಲ್ಲ, ಮಹಿಳೆ ಕಾರ್ ಓಡಿಸೋದು ನೋಡಿದ್ದೀವಿ, ಈ ರೇಸ್ಗಂತಾನೆ ತಯಾರಾಗೋದು ಮತ್ತು ಅದರಲ್ಲಿ ಪ್ರಶಸ್ತಿ ಗಳಿಸೋದು ಅದು ವಿಶೇಷ ಅಂತ ಅನಿಸ್ತದೆ ನನಗೆ. ಓಕೆ. ಇದು ಇರೋದು ಏನು ನಿಮ್ಮ ಹಿಂದೆ ಸ್ಕೂಲ್ ಆಗಿದೆ? ಇದು ಆ್ಯಕ್ಚುಲಿ ವರ್ಧಮಾನ ಪ್ರೀ ಸ್ಕೂಲ್. ಇನ್ನೊಂದು ನಮ್ದು ವರ್ಧಮಾನ ಪ್ರೈಮರಿ ಸ್ಕೂಲ್ ಸಾಣೂರು ಅಂತ ಲೊಕೇಶನ್ ಅಲ್ಲಿ ಇದೆ. ಸೊ ಹಾಗೆ ಸರ್. ಓಕೆ. ದಾಮೋದರ ಶರ್ಮಾ ಗುರುಗಳು ತಮ್ಮ ಬಗ್ಗೆ ತುಂಬ ಒಂದಿಷ್ಟುದ್ದ ನಂಗೆ ಲಿಸ್ಟ್ ಕೊಟ್ಟಿದ್ದಾರೆ. ಒಂದಲ್ಲ ಸಾಧನೆ ಅವ್ರದ್ದು, ಭಾಳ ವಿವಿಧ ರಂಗಗಳಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅಂತ. ಮತ್ತೇನೇನು ಮಾಡ್ತಿದ್ದೀರಿ? ನಾನು ಆ್ಯಕ್ಚುಲಿ ರೊಟೇರಿಯನ್. ಒಂದು 18 ಇಯರ್ಸಿಂದ ನಮ್ಮ ರೋಟರಿ ಕ್ಲಬ್ ಕಾರ್ಕಳದಲ್ಲಿ ಆ್ಯಕ್ಟಿವ್ ಮೆಂಬರ್ ಆಗಿದ್ದೀನಿ. ಹಾಗೆ ಸೆಕ್ರೆಟರಿಯಾಗಿ ಕೂಡ ನಾನು 1 ಇಯರ್ ವರ್ಕ್ ಮಾಡಿದ್ದೀನಿ. ಸೊ ನನಗೆ ಅವಾರ್ಡ್ ಕೂಡ ಬಂದಿದೆ, ಬೆಸ್ಟ್ ಸೆಕ್ರೆಟರಿ ಅವಾರ್ಡ್ ಕೂಡ ಬಂದಿದೆ. ಹಾಗೆ ಜೈನ್ ಮಿಲ್ಲನಲ್ಲಿ 2.5 ಇಯರ್ಸ್ ನಾನು ಪ್ರೆಸಿಡೆಂಟ್ ಆಗಿದ್ದೆ. ರಜತ ಮಹೋತ್ಸವ ಇದೆಲ್ಲ ನನಗೆ ಧರ್ಮಸ್ಥಳ ಸುರೇಂದ್ರಣ್ಣ ಅನಿತಮ್ಮ ತುಂಬ ಸಪೋರ್ಟ್ ಮಾಡಿದರು. ಸ್ಕೂಲ್ ಹೇಗೆ ಹೇಳಿತು ನಡೀತಾ ಬಂತು ಅಂತ ನಿಮಗೆ ನಾನು ಹೇಳಬೇಕು ಅಂತಿದ್ರೆ, ನಾನು ನನ್ನ ಹಸ್ಬೆಂಡ್ SBIಲಿ AGM ಆಗಿದ್ದರು, ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ್ವಿ. ಟೈಮ್ ಪಾಸ್, ನನ್ನ ಮಗಳಿಬ್ರು ತುಂಬ ಇಂಡಿಪೆಂಡೆಂಟ್ ಆಗಿ ಸ್ಟಡೀಸ್ ಬಗ್ಗೆ ನಾನೇನು ತುಂಬ ಹಿಂದೆ ಹೋಗಬೇಕು ಅಂತಿರಲಿಲ್ಲ. ಟೈಮ್ ಪಾಸಿಗೆ ಅಂತ ಹೇಳಿ ಬಂದೆ. ಒಂದು ಬೇಬಿ ಸಿಟ್ಟಿಂಗ್
ಡೇ ಕೇರ್ ಅಂತ ಸ್ಟಾರ್ಟ್ ಮಾಡಿದೆ. ಕಾರ್ಕಳದಲ್ಲಿ ಆ ಕಾನ್ಸೆಪ್ಟ್ ಹೊಸ್ತು ಆ್ಯಕ್ಚುಲಿ. ಓಹೋ. ಸೊ ಯಾಕೆ ಅಂತ ಹೇಳಿದರೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ, ಯಾಕೆ ನಾವು ಮಕ್ಕಳನ್ನ ಬಿಡಬೇಕು ಅನ್ನುವಂಥದ್ದು ಕೂಡ ಒಂದು ಚಾಲೆಂಜ್ ಆಗಿ ನನಗೆ ಬಂದಿತ್ತು. ಬಟ್ 2.5 ಇಯರ್ಸಿಂದ ಇದೆಯಲ್ಲ, ಖಂಡಿತವಾಗ್ಲೂ ಮಕ್ಕಳು ಶೇರಿಂಗ್ ಇರ್ಬೋದು, ಕಲಿಯುವಂಥದ್ದು ತುಂಬ ಇದೆ, ಲ್ಯಾಂಗ್ವೇಜಸ್ ಇದೆಲ್ಲ. ಯಾಕಂದರೆ ನಾನು ಬಾಂಬೆಯಲ್ಲಿ ಲಿಟಲ್ ಲರ್ನರ್ಸ್ ಅಕಾಡೆಮಿಯಲ್ಲಿ ಒಂದು ಕೋರ್ಸನ್ನು ಮಾಡಿ ಬಂದಿದ್ದೆ. ಸೊ ಹಾಗೆ ಪ್ರಾರಂಭ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು, ಇನ್ನೊಬ್ರಿಗೆ ಹೇಳ್ಕೊಳ್ಳೋದು ನನಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು. ಬಟ್ ಮತ್ತೆ ಎಷ್ಟು ಅಂತ ಹೇಳಿದರೆ 90 ಆಯಿತು, 100 ಆಯಿತು, ಬರೀ ಒಂದು ನರ್ಸರಿ ಕ್ಲಾಸಲ್ಲಿ. ಸೊ ನನಗೆ ಇಷ್ಟು ಸಾಕಪ್ಪ ನನಗೆ, ಯಾಕಂದ್ರೆ ನನಗೆ ಚಿಕ್ಕ ಮಕ್ಕಳಂದರೆ ತುಂಬ ಇಷ್ಟ. ಆಮೇಲೆ ಇಲ್ಲೆಲ್ಲ ಒತ್ತಾಯ ಮಾಡಿದ್ರು ನಮ್ಮ MLA ಸುನೀಲ್ ಕುಮಾರ್ ಅವರ ಮಿಸ್ಸಸ್ ಪ್ರಿಯಾಂಕಾ ಮೇಡಮ್ ಇರ್ಬೋದು, ತುಂಬ ಹಲವಾರು ಕಾರ್ಕಳದ ಜನತೆ ತುಂಬ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ LKG UKG ಅಂತ ಮಾಡಿದ್ದು. ನಂಗೆ ಇಷ್ಟು ಸಾಕಪ್ಪ, ಇನ್ನು ನಂಗೆ ಇದರಲ್ಲೇ ನಾನು ತುಂಬ ಖುಷಿಯಲ್ಲಿದ್ದೀನಿ ಅಂತ. ಬಟ್ ಆಗಲಿಲ್ಲ, ತುಂಬ ಸಪೋರ್ಟ್ ಮಾಡಿದ್ರು. ಪ್ರೈಮರಿ ಮಾಡಲೇಬೇಕು ಅಂತ ಹೊರಟರು. ಈಗ ಪ್ರೆಸೆಂಟ್ 1 to 7th ನಡೀತಾ ಇದೆ, 1 to 10th ನಾನು ಮಾಡ್ತಾ ಇದ್ದೀನಿ. ಇಯರ್ ಬೈ ಇಯರ್ ಕ್ಲಾಸಸ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಕನ್ನಡ ಮೀಡಿಯಂ? ಇಲ್ಲ ಸರ್, ಇಂಗ್ಲೀಷ್ ಮೀಡಿಯಂ. ಹೌದು. ಓಕೆ. ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಕರ್ತವ್ಯ ಜೈನ್, ಶಶಿಕಲಾ ಕೆ ಹೆಗ್ಡೆ ಅವರ 2ನೇ ಮಗಳು ನಾನು. ಅಮ್ಮ ತುಂಬ ಹಾರ್ಡ್ ವರ್ಕಿಂಗ್ ಲೇಡಿ, ತುಂಬ ಕಷ್ಟಪಟ್ಟು ಸೋಲ್ ಬ್ಲಡ್ ಎಲ್ಲ ಹಾಕಿ ಒಂದು ವರ್ಧಮಾನ್ ಇನ್ಸ್ಟಿಟ್ಯೂಷನನ್ನು ಕಟ್ಟಿದ್ದಾರೆ. ಅವರ ಗೋಲ್ ಏನು ಅಂತ ಹೇಳಿದರೆ ಎಲ್ಲ ಮಕ್ಕಳಿಗೆ ಸಹ ಕ್ವಾಲಿಟಿ ಆಫ್ ಎಜುಕೇಷನ್ ಸಿಗಬೇಕು ಅಂತ ಹೇಳಿ, ಎಲ್ಲರಿಗೆ ಸಹ ಎಲ್ಲ ರೇಂಜ್ ಮಕ್ಕಳು ಸಹ ನಮ್ಮಲ್ಲಿ ಓದಿ ಒಳ್ಳೆ ಎಜುಕೇಷನನ್ನು ಸಿಗಬೇಕು ಅಂತ ಹೇಳಿ ಅವರ ವಿಂಗ್ಸ್ ತುಂಬ ಬ್ರಾಡ್ ಇದೆ. ಸೊ ನಾವು ಆ್ಯಸ್ ಅ ಫ್ಯಾಮಿಲಿ ಅವ್ರಿಗೆ ಆ ವಿಂಗ್ಸನ್ನು ಫ್ಲೈ ಆಗಲಿಕ್ಕೆ ನಾವು ಜಸ್ಟ್ ಅವ್ರಿಗೊಂದು ಸಪೋರ್ಟ್ ಮಾಡ್ತಿದ್ದೇವೆ. ಈ ಇನ್ಸ್ಟಿಟ್ಯೂಷನ್ನ ಇನ್ನೂ ಮೇಲೆ ಏರಿಸಲಿಕ್ಕೆ ಅಂತ ಹೇಳಿ ನಮ್ಮೆಲ್ಲರ ಕನಸು. ಸೊ ದಟ್ ಎಲ್ಲ ಮಕ್ಕಳು ಸಹ ಖುಷಿಯಲ್ಲಿ ಬಂದು ಸ್ಕೂಲಿಗೆ ಬಂದು, ಒಂದು ಸ್ಕೂಲ್ ಅಂತಲ್ಲ ಮನೆಗೆ ಬಂದು, ಮನೆಯಲ್ಲಿ ಹೇಗೆ ನಾವು ಅಮ್ಮ ಒಂದು ಹೇಗೆ ಪಾಠ ಕಲಿಸ್ತಾರೆ ನಮಗೆ ಮಕ್ಕಳಿಗೆ, ಹಾಗೆ ನಾವು ಸಹ ಒಂದು ಆ ಥರ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಹೇಳಿ ನಮ್ಮ ಕನಸು. ಪರಮಾತ್ಮ ಶಕ್ತಿ ಅವರಿಗೆ ಕೊಡಲಿ, ನಮಗೆ ಸಹ ಕೊಡಲಿ ಅಂತ ಕೇಳ್ತೇನೆ. ನೀವು ಇಲ್ಲಿ ಬಂದು ನಮ್ಮ ಇಂಟರ್ವ್ಯೂ ಮಾಡ್ತಿದ್ದೀರಿ, ಅದೇ ಒಂದು ದೊಡ್ಡ ಖುಷಿ ನಮಗೆ. ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೇಗೆ ನಡೀತಿತ್ತು ನಿಮ್ಮದು ವಿದ್ಯಾಭ್ಯಾಸ? ನಾನು ರೇವಾ ಬಿಸ್ನೆಸ್ ಸ್ಕೂಲಲ್ಲಿ MBA ಮಾಡಿದ್ದೆ. ನನಗೆ PGCETಯಲ್ಲಿ ರ್ಯಾಂಕ್ ಇತ್ತು. ಸೊ ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳಿ ನನಗೆ ಅಲ್ಲಿ ಮೆರಿಟ್ ಸೀಟ್ ಕೊಟ್ಟಿದ್ದರು. ಆಮೇಲೆ ನನಗೆ KPMGಯಲ್ಲಿ ನಾನು US ಆಡಿಟರ್ ಆಗಿದ್ದೆ. ಆಮೇಲೆ ಅಮ್ಮನಿಗೆ ಪ್ರೈಮರಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಆ ಕನಸಿತ್ತು. ಸೊ ಅವ್ರಿಗೆ ಒಬ್ಬರಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಅದನ್ನು ಬಿಟ್ಟು ನಾನು ಮತ್ತೆ ಎಜುಕೇಷನ್ಗೆ ನಾನು ಸಹ ಜಾಯ್ನ್ ಆದೆ. ಹಾಗೆ ಐನು ಎಲ್ಲರೂ ಹೇಳ್ತಾರೆ ನಿನಗೆ ಅಷ್ಟು ಸ್ಯಾಲರಿ ಇತ್ತು, ಇಷ್ಟು ಸ್ಯಾಲರಿ ಇತ್ತು, ಎಲ್ಲ ಬಿಟ್ಟು ಬಂದೆ ಅಲ್ಲ ಅಂತ ಹೇಳಿ. ಬಟ್ ನಾನೇನು ಹೇಳೋದು ಅಂತ ಹೇಳಿದರೆ, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಲೈಫಲ್ಲಿ ಪೇರೆಂಟ್ಸ್ ಒಟ್ಟಿಗೆ ಇರೋದು ಇಂಪಾರ್ಟೆಂಟ್. ಇರೋದು ಎಷ್ಟು ದಿನ ಅಂತ ಹೇಳಿ ಗೊತ್ತಿಲ್ಲ, ಬಟ್ ಇರುವಷ್ಟು ಸಮಯ ಅವರೊಟ್ಟಿಗೆ ಖುಷಿಯಲ್ಲಿದ್ದು ಅವರ ಕನಸೇನು ಅದನ್ನು ಮುಂದುವರಿಸಿದೆ ನನ್ನ ಕರ್ತವ್ಯ. ನನ್ನ ಹೆಸರೇ ಕರ್ತವ್ಯ, ಅದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ತಿಳ್ಕೊಂಡು ಇದನ್ನು ಕಂಟಿನ್ಯೂ ಮಾಡ್ತಿದ್ದೆ. ನಾನೇನು ಬಿಡಲಿಲ್ಲ, ನಾನು ಗಳಿಸಿದ್ದೇನೆ. ಇಲ್ಲಿಗೆ ಬಂದು ನನಗೆ ರೆಸ್ಪೆಕ್ಟ್ ಸಿಗ್ತದೆ. ಒಂದು ಟೀಚರ್ ಅಂತ ಹೇಳಿ ಪ್ರೀತಿಯಾಗಿ ಕರೆಯುವ ಮಕ್ಕಳಿದ್ದಾರೆ ನನಗೆ. ಅಲ್ಲಿ ನಾನು ಒಂದು ದಿನ ಆ ಕಂಪನಿ ಏನೋ ಚೇಂಜ್ ಆಯ್ತಾ, ನನ್ನನ್ನು ಓಕೆ ನಾಳೆ ಚೇಂಜ್ ಮಾಡಿ ಅಂತ ಹೇಳುವವರು ಇರ್ಬೋದು. ಬಟ್ ಇಲ್ಲಿ ಹಾಗೆ ಅಲ್ಲ, ಪ್ರೀತಿನ ಮಕ್ಕಳು ಟೀಚರ್ಸ್ ಅಂತ ಕರೀತಾರೆ, ನಮ್ಮನ್ನು ಓಡ್ಕೊಂಡು ಬರ್ತಾರೆ. ಆ ರೆಸ್ಪೆಕ್ಟ್ ಉಂಟು, ಫ್ಯಾಮಿಲಿ ಒಟ್ಟಿಗೆ ಇದ್ದೇನೆ, ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕು? ಯೋಚನೆ ನಂದು, ಅದು ನನ್ನ ಲೈಫ್ ಸ್ಟೈಲ್. ಹಾಗೆ ಓಕೆ. ನೀವು ಹೇಗೆ ಒಪ್ಕೊಂಡ್ರಿ ಇಲ್ಲಿ ಬಂದಿರ್ತಾರೆ ನನ್ನೊಟ್ಟಿಗೆ ಇದು ನಡೆಸ್ತಾರೆ ಅಂದಾಗಿ? ಸರ್, ಅವಳು ಚಿಕ್ಕಂದ್ರಿಂದಲೂ ಸ್ವಲ್ಪ ಅಮ್ಮ ಅಂತ. ಆದರೆ ರೇವಾದಲ್ಲಿ MBA ಮಾಡಿದ್ಲು. ನಾನು ತುಂಬ ಖುಷಿ ಪಟ್ಟೆ. ಅವಳು ಸ್ವಲ್ಪ ಕಣ್ಣೀರು ಹಾಕಿದ್ಲು, ಅಯ್ಯೋ ಬ್ಯಾಂಗ್ಳೂರ್ ಹೋಗ್ಬೇಕಲ್ಲ, ಅಪ್ಪ ಅಮ್ಮನ ದೂರ ಇದ್ದೇನೆ ಅಂತ. ಬಟ್ ಅಲ್ಲಿ ರೇವಾ ಯೂನಿವರ್ಸಿಟಿ ಎಲ್ಲ ನೋಡೋ ನಂಗೆ ತುಂಬ ಖುಷಿ ಆಯ್ತು, ನನ್ನ ಮಗಳು ಇಲ್ಲಿ ಓದ್ತಾ ಇದ್ದಾಳಲ್ಲ ಅಂತ. ಒಳ್ಳೆ ಜಾಬ್ ಕೂಡ KPMGಯಲ್ಲಿ ಜಾಬ್ ಆಯಿತು. ಬಟ್ ಮದುವೆ ಅಂತ ಬಂದಾಗ ಎಲ್ಲ ಕೇಳಲಿಕ್ಕೆ ಶುರು ಮಾಡಿದ್ರು, ಏನು ಮದುವೆದು ವಿಚಾರದಲ್ಲಿ ಇಲ್ಲ ನೀವು ಅಂತ. ಸೊ ಪ್ರಪೋಸಲ್ ಎಲ್ಲ ಆಲ್ಮೋಸ್ಟ್ ಅವಳಿಗೆ ಬರ್ತಿದ್ದು ಫಾರಿನ್ ಅಮೇರಿಕಾದಲ್ಲಿದ್ದಾರೆ, ದುಬೈಯಲ್ಲಿದ್ದಾರೆ ಅಂತ. ಕೆಲವು ಸಲ ನಾನೇ ಯೋಚನೆ ಮಾಡ್ತಿದ್ದೆ ಅವಳಿಗೆ ಹೇಳಲಿಕ್ಕೆ. ಅಂದರೆ ಅವಳು ನಂಗೆ ಒಂದು ಕಂಡೀಷನ್ ಹಾಕಿದ್ಲು, ಮಮ್ಮಿ ನನಗೆ ನಮ್ಮ ಊರಿನ ಹುಡುಗನನ್ನೇ ನೋಡಿ ನೀವು, ನನಗೆ ಇಲ್ಲಿ ಇರಬೇಕು, ನಿಮ್ಮೊಟ್ಟಿಗೆ ಇರಬೇಕು. ಯಾಕಂದರೆ ಇಬ್ಬರು ಹೆಣ್ಮಕ್ಳು, ಒಬ್ಳು ಆಸ್ಟ್ರೇಲಿಯಾದಲ್ಲಿ ಆಲ್ರೆಡಿ ಇದ್ದಾಳೆ, ನೀವಿಬ್ಬರೇ ಆಗ್ತೀರಿ, ನಿಮ್ಮೊಟ್ಟಿಗೆ ನಾನು ಇರ್ತೇನೆ ಅನ್ನುವಂಥದ್ದು. ಕೆಲವು ಸಲ ಪ್ರಪೋಸಲ್ ಅಮೇರಿಕಾದೆಲ್ಲ ತುಂಬ ಒಳ್ಳೆ ಪ್ರಪೋಸಲ್ ಬರುವಾಗ ಸ್ವಲ್ಪ ಹೇಳ್ತೀವಿ, ನೋಡು ನೀನು ಯೋಚನೆ ಮಾಡು, ಅಪ್ಪ ಅಮ್ಮನ ಬಗ್ಗೆ ನೋಡು ಮತ್ತೆ, ಬಟ್ ನಿನ್ನ ದಾರಿ ನೀನು ನೋಡ್ಕೊಂತ. ಅವಳು ಒಂದು ಪ್ರಪೋಸಲ್ ಅಂತೂ ಸರ್, ನಾನು ಪ್ರೀವಿಯಸ್ ಡೇ ನೈಟ್ ತನಕ ವೆಯ್ಟ್ ಮಾಡಿದ್ದೆ ಅವಳನ್ನು ಕನ್ವಿನ್ಸ್ ಮಾಡುವಂತ.
ಅವಳು ಒಂದು ಮಾತು ಹೇಳಿದ್ಲು, ಮಮ್ಮಿ ಇದು ಫೈನಲ್, ಅವ್ರಿಗೆ ಹೇಳಿಬಿಡಿ ಬೇಡ ಅಂತ ಹಾಗೆ ಹೇಳಿದೆ. ಹಾಗೆ ಊರಿನ ಹುಡುಗನೇ ಬೇಕು ಅಂತ ನೋಡಿದ್ವಿ. ಅವ್ರು ಅಡ್ವೊಕೇಟ್ ಆಗಿದ್ದಾನೆ ಅಭಿಜಿತ್ ಅಂತ ಮ್ಯಾಂಗ್ಳೂರಲ್ಲಿ. ಸೊ ಅವನು ಕೂಡ ಇನ್ಸ್ಟಿಟ್ಯೂಷನ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾನೆ. ಇವರು ನಮ್ಮೊಟ್ಟಿಗೆ ಇದ್ದಾರೆ. ಡೈಲಿ ಮ್ಯಾಂಗ್ಳೂರ್ ಟು ಕಾರ್ಕಳ ಅಪ್ ಆ್ಯಂಡ್ ಡೌನ್ ಮಾಡ್ತಾಳೆ. ಮಾರ್ನಿಂಗ್ ಬರ್ತಾಳೆ ಮತ್ತು ಈವ್ನಿಂಗ್ 5:30 ಹೋಗ್ತಾ ಇದ್ದಾಳೆ. ಇಬ್ಬರದು ಸ್ಯಾಕ್ರಿಫೈಸ್ ಇದೆಯಪ್ಪ. ಮಗಳು ಅದು ಹಂಗೆ ಕಾಮನ್ ಇರ್ತದೆ, ನಮ್ಮ ಮಕ್ಕಳು ವಿದೇಶದಲ್ಲಿ ಹೋಗ್ಲಿ. ಹೌದು ಸರ್. ಅದನ್ನ ಇದು ಮಾಡಿದ್ರೆ ನೀವು ಗ್ರೇಟ್ ರೀ. ನೀವು ಇದು ಖುಷಿ ಆಯ್ತು. ಯಾಕಂದ್ರೆ ಎಲ್ಲವೂ ಸಿಕ್ಕಿದೆ, ಇಲ್ಲಿ ಏನು ಕಡಿಮೆ ಆಗಿಲ್ವಲ್ಲ. ಅಲ್ಲಿ ಏನು ಗಳಿಸ್ತಿದ್ವಿ ಇಲ್ಲ ಆ ಪ್ರಶ್ನೆ ಮೋಸ್ಟ್ಲಿ ಎಷ್ಟು ಬಿಡ್ತಿದ್ರಿ, ನೀವು ಎಷ್ಟು ಕಳ್ಕೋತಿದ್ರಿ ಅಂತ ಅನ್ಸುತ್ತೆ. ಬರೀ ಎಲ್ಲ ದುಡ್ಡಿನ ಲೆಕ್ಕಾಚಾರದಲ್ಲಿ ಮೋಸ್ಟ್ಲಿ ಇವರಿಗೆಲ್ಲ ಒಂದು 8 ಲಕ್ಷ ರೂಪಾಯಿ ಸಂಬಳ ಸಿಕ್ತಿತ್ತ ನಿಮ್ಗೆ? ಜಾಸ್ತಿ, ಇನ್ನೂ ಜಾಸ್ತಿ. ಓ ಹಾ, ಡಾಲರ್ ಲೆಕ್ಕದಲ್ಲಿ ಆದ್ರೆ ಡಾಲರ್ ಅಲ್ಲ, ಬಟ್ ಆದ್ರೆ ಸಹ ಇನ್ಕಮ್ ಹೆವಿ ಆಗ್ತಿತ್ತು ನಮ್ಗೆ. ಆಗ್ತಿತ್ತು. ಸೊ ಇಲ್ಲಿ ಬೇರೆಯೋದ್ರಿಂದ ಮುಖ್ಯವಾಗಿ ಪೇರೆಂಟ್ಸ್ ಜೊತೆಗೆ ಬಹಳ ಖುಷಿ ಆಗುತ್ತೆ ರೀ. ಹಿಂಗೆ ಎಲ್ಲರೂ ಥಿಂಕ್ ಮಾಡ್ಬೇಕಾದ ಕಾಲ ಇದೆ ಹೌದು ಅಲ್ವಾ? ನಿಜ ನಿಜ. ಮತ್ತೆ ನಾವು ಮಕ್ಕಳಿಗೆ ಹೇಳುವಾಗ ನಾವು ಹೇಗಿದ್ದೇವೆ ಅಂತ ರೋಲ್ ಮಾಡೆಲ್ ಆಗಿ ಹೇಳಬೇಕು. ಸುಮ್ಮನೆ ಅವರಿಗೆ ನಾವೊಂದು ಹೇಳಬೇಕು ಅಂತ ಮೋರಲ್ ಹೇಳುದಲ್ಲ ಅಲ್ಲ ಸರ್. ನಾನು ನನ್ನ ಪೇರೆಂಟ್ಸನ್ನು ಹೇಗೆ ನೋಡ್ತೇನೆ ಅಂತೇಳಿ ನನ್ನ ಸ್ಟೂಡೆಂಟ್ಸ್ ನೋಡಿ ಕಲಿಬೇಕಲ್ವಾ ಸರ್. ನಾ ಈಗ ಜಸ್ಟ್ ಭಾಷಣ ಹೇಳ್ತಾ ಇದ್ರೆ ಲೈಕ್ ನೀವು ನಿಮ್ಮ ಪೇರೆಂಟ್ಸನ್ನು ನೋಡ್ಕೊಳ್ಬೇಕು, ನಾನು ನನ್ನ ಪೇರೆಂಟ್ಸಿಂದ ದೂರ ಇದ್ದು ಅವರಿಗೆ ಹಾಗೆ ಹೇಳಿದರೆ ಅವರು ಅದು ಫಾಲೋ ಮಾಡೋದಿಲ್ಲ. ಈಗ ನಮ್ಮ ಸ್ಕೂಲಲ್ಲಿ ಹೇಗೆ ಅಂತ ಅವ್ರು ನೋಡ್ತಾರೆ, ನಾನು ಅಮ್ಮನನ್ನು ಹೇಗೆ ಮಾತಾಡಿಸ್ತೇನೆ, ಹೇಗೆ ನೋಡ್ತೇನೆ, ಅದು ನೋಡಿಯೇ ಕಲಿತಾರೆ ಮಕ್ಕಳು. ಕೇಳಿ ಕಲಿಯೋಕ್ಕಿಂತ ಜಾಸ್ತಿ ನೋಡಿ ಕಲಿತಾರೆ ಅಂತೇಳಿ ನಾವು ನಂಬ್ತೇವೆ. ಹಾಗೆ ಓಕೆ. ಯಾವಾಗಲೂ ಎಲ್ರಿಗೆ ಏನಂತಂದ್ರೆ ಸುಮಾರು ವರ್ಷ ಆಗ್ಬಿಟ್ಟಿರುತ್ತೆ, ಅವಾಗ ಊರ್ ನೆನಪಾಗ್ತದೆ, ಬಂದು ಸೆಟ್ಲ್ ಆಗ್ಬೇಕು ಅಂತಾರೆ. ಬಟ್ ನೀವು ಏಜ್ ಇರೋ ಒಳಗಡೆ ಅಂದ್ರೆ ಒಂದು ಜರ್ನಿಲಿ ಸಹ ಚಿಕ್ಕವರಿದ್ದಾಗ ಆಗ್ಬಿಟ್ಟಿದ್ರೆ ಮುಂದೆ ಅನುಕೂಲ ಆಗ್ತದೆ ಅಲ್ವಾ? ಹಾ, ಓಕೆ. ನಿಮ್ಮ ಯಜಮಾನ್ರನ್ನು ಗ್ರೇಟ್ ರೀ, ಸಪೋರ್ಟ್ ಮಾಡಿ ಅಲ್ವಾ? ಹೌದು. ಓಕೆ. ವೆಲ್ಕಮ್ ಮಾಡ್ಲಿಕ್ಕೆ ಫಿಶಸ್ ಇದ್ದಾರೆ. ಹೌದು. ಒಮ್ಮೆ ಅಳ್ತಾರಲ್ಲ, ಇದೊಮ್ಮೆ ನೋಡಿ ಸೈಲೆಂಟ್ ಆಗಿ ಬಿಡ್ತಾರೆ ಫಸ್ಟಿಗೆ ಬರುವಾಗ. ಫಿಶ್ ಅಂತ ಹೇಳ್ಕೊ. ಇದೆಲ್ಲ ಮಕ್ಕಳು ಮಾಡಿದ್ದೇನಾ? ಹೌದು, ಅದು ಮಕ್ಕಳು ಮಾಡಿದ್ದು. ನಮ್ಮದ್ರಲ್ಲಿ ಕನ್ವಕೇಶನ್ ಅಂತ ಮಾಡ್ತೇವೆ ಸರ್. ಹೀಗೆ ಈಗ ಡಿಗ್ರಿ ಆದ್ಮೇಲೆ ಒಮ್ಮೆ ಕನ್ವಕೇಶನ್ ಎಲ್ಲ ಮಾಡ್ತೇವಲ್ಲ, ಹಾಗೆ UKG ಮಕ್ಕಳಿಗೆ ನಾವು ಕನ್ವಕೇಶನ್ ಮಾಡ್ತೇವೆ. ಅವ್ರದ್ದೊಮ್ಮೆ ಪ್ರೀ ಸ್ಕೂಲ್ ಆಗಿ ಮತ್ತೆ ಪ್ರೈಮರಿ ಸ್ಟಾರ್ಟ್ ಆಗ್ತದಲ್ಲ, ಹಾಗೆ ಒಂದು ಗ್ರಾಜುಯೇಷನ್ ತರ ಅವರಿಗೆ. ಹೌದು, ಹಾಗೆ ಹಾಗೆ ಸರ್ಟಿಫಿಕೇಟ್ಸ್ ಕೊಡ್ತೇವೆ. ಯೂಶಲಿ ನಮ್ದು ಮೋಸ್ಟ್ ಆಫ್ ದ ಪ್ರೋಗ್ರಾಮಿಗೆ ಇವರು MLA ಬರ್ತಾರೆ, ಇದು ಗ್ರಾಜುಯೇಷನ್ ಎಲ್ಲ ಕೊಡ್ಲಿಕ್ಕೆ. ಹಾಗೆ ಗ್ರಾಜುಯೇಷನ್ ಅಂತ ಮಾಡಿ ಮತ್ತೆ ಒಂದು ಫೋಟೋ ಸೆಷನ್ ಮಾಡಿ ಅದನ್ನೊಂದು ನೆನಪಿಗೆ ಅಂತೇಳಿ ಹಾಕಿ ಬಿಡ್ತೇವೆ. 2-3 years ಇಂದ ಜಾಸ್ತಿ ಆಯ್ತು. ಹೌದು. ಬಟ್ ನಿಮ್ಮ ಹಸ್ಬೆಂಡ್ ಅಲ್ಲಿ ನೀವು ಇಬ್ರು ಮಾತಾಡ್ಕೊಂಡ್ರಿ, ನಾನು ಇಲ್ಲಿ ಹೋಗಿ ಹಿಂಗೆ ಸೆಟ್ಲ್ ಆಗ್ತೀನಿ? ಹೌದು, ಏನಿತ್ತು? ಅರೇಂಜ್ ಮ್ಯಾರೇಜ್ ನಂದು. ಹಾಗೆ ಫಸ್ಟಿಗೆ ನಾನಂದ್ರೆ ಕ್ಲಿಯರ್ ಆಗಿದ್ದೆ, ನನ್ಗಿದೆ ಫೈನ್ ಪ್ರೊಫೆಷನ್ ಆಗಿ ತಗೊಳ್ಬೇಕು ಅಂತ. ನಾನು ಫಸ್ಟ್ ಕೇಳಿದ್ದೆ, ಲೈಕ್ ಅದೆಲ್ಲ ಅಂದ್ರೆ ಅಷ್ಟು ಸ್ಯಾಲರಿ ಬಿಟ್ಟು ಬರ್ತಿದ್ದೇನೆ, ನಿಮಗೆ ಫೈನ್ ಅಂತ. ಇವಾಗಲೇ ಕಂಪ್ಲೀಟ್ಲಿ ಫೈನ್. ಸೊ ಅವರು ಸಹ ಸ್ವಲ್ಪ ವರ್ಕ್ ಓರಿಯೆಂಟೆಡ್, ನಾನು ಸಹ ಸ್ವಲ್ಪ ಹಾಗೆ. ಅವ್ರು ಸಹ ಬೆಳಿಗ್ಗೆ 8ಗೆ ಹೋದ್ರೆ ಈವ್ನಿಂಗ್ 9-10 ಆಗ್ತದೆ ಬರುವಾಗ. ನನ್ನ ಸಹ ಅದೇ ಸ್ಕೆಡ್ಯೂಲ್ ಆಗ್ತದೆ. ನಾನೊಂದು 8:30ಗೆ ಬಿಟ್ಟರೆ ಇಲ್ಲಿ ರೀಚ್ ಆಗುವಾಗ 10-10:05 ಆಗ್ತದೆ. ನನಗೆ ದಿನ 3 to 3.5 hours ಟ್ರಾವೆಲ್ ಉಂಟು ಸರ್. ಸೊ ಹಾಗೆ ಹೋಗುವಾಗ ಸಹ ಒಂದು 8-8:30 ಆಗ್ತದೆ. ಮತ್ತೆ ಕಂಟಿನ್ಯೂ ರೆಗ್ಯುಲರ್ ಸ್ಕೆಡ್ಯೂಲ್ ಮನೆದ್ದು ಅಂತ ಹೇಳಿದ್ರೆ ಇಲ್ಲಿ ತನಕ ಸ್ಕೂಲ್ ಅಂತಾನೆ ಆಗ್ತದೆ. ಇದು ನಮ್ದು ಪ್ರೀ ಸ್ಕೂಲ್, ಇದು ಮಮ್ಮಿದು ಕ್ಯಾಬಿನ್. ಓಕೆ. ಎಲ್ಲ ಅವರ ಪ್ರೈಸಸ್, ಇದರಲ್ಲಿರೋದೆಲ್ಲ ಅಮ್ಮಂದು ಪ್ರೈಸಸ್, ಡೆಡಿಕೇಟೆಡ್ ಅವರಿಗೆ ಸಿಕ್ಕಿದ ಸನ್ಮಾನದ. ಇದು ಕ್ಲಾಸ್ ರೂಮ್ ಸರ್. ನಮ್ದ್ರಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಹೀಗೆ ಸರ್. ಹೌದಾ? ಟೀಚರ್ ಅಲ್ಲಿ ಕೂರ್ತಾರೆ, ಮಕ್ಕಳು ಹೀಗೆ ಕೂತ್ಕೊಳ್ಳಿಕ್ಕೆ. ಟೀಚರ್ ಎಲ್ಲಿ ಕೂತ್ಕೊ? ಅಲ್ಲಿ ಕೂರ್ತಾರೆ. ಅಂದ್ರೆ ಇದು ಎಲ್ಲ ಹಿಂಗ್ ಸುತ್ತಲೂ ಕಾಣಿಸ್ಬೇಕು ಅಂತ? ಸುತ್ತ ಕಾಣಿಸ್ಬೇಕು. ಮತ್ತೆ ಹಿಂದೆ ಮುಂದೆ ಅಂತೆಲ್ಲ ಏನಿರುದಿಲ್ಲ ಅಲ್ಲ, ಹೀಗೆ ಕೂತಿರ್ತಾರೆ ಮಕ್ಕಳು. ಓಕೆ. ಹಾಗೆ ಇದೊಂಥರ ಚೆನ್ನಾಗಿದೆ ಅಲ್ಲ? ಹೌದು. ಅಂದ್ರೆ ಎಲ್ಲರೂ ಕರೆಕ್ಟ್ ಆಗಿ ನಮ್ಗೆ ಅಬ್ಸರ್ವೇಷನ್ಗೆ ಸಿಗ್ತಾರೆ ಟೀಚರ್ಸಿಗೆ. ರಪ ಇಲ್ಲಿಂದ ಕೂತ್ರೆ ನಮ್ಗೆ ಈಗ ನೋಡಿ ಕರೆಕ್ಟ್ ಆಗಿ ಕಾಣ್ತದೆ. 2 ರೋ ಆದ್ರೆ ಒಮ್ಮೊಮ್ಮೆ ಮಕ್ಳು ಮಧ್ಯ ರೋ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗುದಿಲ್ಲ ಅಲ್ಲ. ಬಿಟ್ಟು ಹೋಗ್ತಾರಲ್ಲ, ಅಪ್ಪ ಅಮ್ಮನ ನೆನ್ಸ್ಕೊಂಡು ಅಳ್ತಾವ? ಇಲ್ಲ ಸರ್, ಇಲ್ಲ. ಈಗ LKG UKGಗೆ ಬರುವಾಗ ಅವರು ಸೆಟ್ ಆಗಿರ್ತಾರೆ ನರ್ಸರಿಗೆ ಹೋಗಿ. ಹಾಗೆ ಆಕ್ಚುಲಿ ಖುಷಿಯಲ್ಲೇ ಬರ್ತಾರೆ. ಒಂದೊಂದು ಮಕ್ಳು ಮನೆಗೆ ಹೋಗುದಿಲ್ಲ ಅಂತ ಹೇಳಿ ಅಳುತ್ಸ ಉಂಟು. ನಮ್ಮದ್ರಲ್ಲಿ ನಾವು ಇಲ್ಲೇ ಇರ್ತೇವೆ ಟೀಚರ್ಸ್. ಅಂದ್ರೆ ಇಲ್ಲಿ ಗೇಮ್ಸ್ ಅದು. ಈಗದ್ದು ಮಕ್ಳು ಅಂದ್ರೆ ಒಬ್ರೊಬ್ರು ಮಕ್ಳು ಇರುದಲ್ವಾ ಸರ್. ಇಲ್ಲಿ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಗುಂಪು ಕಟ್ಟಿ ಗಮ್ಮತ್ ಮಾಡ್ತಿರ್ತವೆ. ಹಾಗೆ ಇಲ್ಲೇ ಇರು ಅಂತ ಹೇಳಿ ಅನ್ನಿಸ್ತದೆ.
ಓಕೆ, ಏನ್ ಸವಾಲುಗಳಿದೆ ಇವತ್ತಿನ ಹುಡುಗರಿಗೆ ಎಜುಕೇಶನ್? ನೀವು ಓದ್ಕೊಂಡು ಬಂದಿದ್ದೀರಿ, ಇವತ್ತು ಈ ಮಕ್ಕಳು ಹೇಗೆ, ಏನು ಅನ್ಸುತ್ತೆ? ಒಂದು, ಈ ಜನರೇಷನ್ ತುಂಬಾ ಫಾಸ್ಟ್. ಮತ್ತೆ ಟೀಚಿಂಗ್ ಹೇಗಿರ್ಬೇಕು ಅಂತ ಹೇಳಿದ್ರೆ ಈ ಜನರೇಷನ್ ಅವರಿಗೆ ಟೀಚರ್ಸ್ ಅಪ್ಡೇಟ್ ಆಗುವಂತ ಪರಿಸ್ಥಿತಿ ಬಂದಿದೆ ಈಗ. ಹೌದು, ಅಫ್ಕೋರ್ಸ್ ಹೌದು. ಈಗ ಅವ್ರು ಮಾತಾಡುವ ವರ್ಡ್ಸ್ಗಳು, ಈಗ ನಾವು ಕಲಿಯುವಾಗ ಏನಿತ್ತು, ಶೇಕ್ ಹ್ಯಾಂಡ್, ಈಗೆಲ್ಲ ಅದೆಲ್ಲ ಚೇಂಜ್ ಆಗ್ತದೆ. ಈಗ ನಾವಿರುವಾಗ ಶೇಕ್ ಹ್ಯಾಂಡ್ ಇತ್ತು, ಈಗ ಅದು ಚೇಂಜ್ ಆಗಿದೆ, ಈಗ ಹ್ಯಾಂಡ್ ಶೇಕ್ ಅಂತ ಆಗಿದೆ. ಅದೆಲ್ಲ ನಾವು ಟೀಚರ್ಸ್ನವ್ರು ಅಪ್ಡೇಟ್, ಹೌದು ಅದೆಲ್ಲ ಅಪ್ಡೇಟ್ ಆಗ್ಬೇಕು. ನಾವು ಅದನ್ನೇ ಹೇಳಿಕೊಡುವಾಗಿಲ್ಲ ಆ ಮಕ್ಕಳಿಗೆ. ಅದು ಮತ್ತೆ ಪ್ರಾಕ್ಟಿಕಲ್ ಆಗಿ ಮಕ್ಕಳು ಕೇಳ್ತಾರೆ. ಈಗ ನಾನು ಓಕೆ ಲೆಟ್ ಅಸ್ ಡೂ ಶೇಕ್ ಹ್ಯಾಂಡ್ ಅಂತ ಹೇಳಿದ್ರು, ಮ್ಯಾಮ್ ಶೇಕ್ ಹ್ಯಾಂಡ್ ಆರ್ ಹ್ಯಾಂಡ್ ಶೇಕ್, ಅದು ಡಿಫರೆನ್ಸ್ ಎಜುಕೇಶನ್ ಅಲ್ಲಿ. ಅದು ಮಕ್ಕಳು, ಈಗದ ಮಕ್ಕಳು ತುಂಬಾ ಫಾಸ್ಟ್. ನಾವು ಅವಾಗ ಹೇಗಿದ್ವಿ, ಮ್ಯಾಮ್ ಹೇಳಿದ್ರ ಜೈ ಎಲ್ಲದಕ್ಕೆ ಸಹ. ಬಟ್ ಈಗದ ಮಕ್ಕಳು ಹಾಗೆಲ್ಲ, ಎಲ್ಲರೂ ಕ್ವಶನ್ ಮಾಡ್ತಾರೆ. ಅದನ್ನ ನಾವು ಎನ್ಕರೇಜ್ ಮಾಡ್ಬೇಕು ಆ ಕ್ವಶನ್ ಅನ್ನ, ಇಲ್ಲದಿದ್ರೆ ಸೈಲೆಂಟ್ ಆಗಿ ಹೋಗ್ತಾರೆ ಮಕ್ಕಳು ಮತ್ತೆ ಫರ್ದರ್ ಹೋಗ್ತಿರುವಾಗ. ಅದೊಂದು ತುಂಬಾ ಟೀಚರ್ಸಿಗೆ ಚಾಲೆಂಜ್. ಪ್ಲಸ್ ಮಾತ್ರ ಪಾಸಿಟಿವ್ ಏನು ಅಂತ ಹೇಳಿದ್ರೆ ಟೀಚರ್ಸ್ ಸಹ ನಾವು ಗ್ರೋ ಆಗ್ತೇವೆ ಅದ್ರೊಟ್ಟಿಗೆ. ಈಗ ಮುಂಚೆ ಹೇಗೆ ABCD ಹಾಗೆ ಹೇಳ್ಕೊಡುದು, ಈಗ ಚೇಂಜ್ ಆಗಿದೆ ಬ ಕ ಡ ಅಂತಾನೆ ಹೇಳುದು ಅದಕ್ಕೆ. ಅವಾಗ ಮಕ್ಕಳು ಸ್ಪೆಲ್ಲಿಂಗ್ಸ್ ಫಾಸ್ಟ್, ಫೋನಿಕ್ಸ್ ಮೆಥಡ್ ಅಂತ ಹೇಳ್ತೇವೆ ಅದಕ್ಕೆ, ಫಾಸ್ಟ್ ಆಗಿ ಕಲಿತಾರೆ. ನಮ್ದೀಗ ಇದು UKG ನಮ್ಮಲ್ಲಿ ಹೇಗೆ ಉಂಟು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಈಗ 60 ಮೆಂಬರ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು 50 ಅಷ್ಟು ಮಕ್ಕಳಿಗೆ ರೀಡಿಂಗ್ ಬರ್ತದೆ. ಈಗ ಇಂಗ್ಲಿಷ್ ಬುಕ್ಸ್ ಕೊಟ್ರೆ ಓದ್ತಾರೆ ಮಕ್ಕಳು. ನಾನಿರುವಾಗ ನಾನು ಯಾವಾಗ ಓದ್ಲಿಕ್ಕೆ, ನಾನೊಂದು 5th 6th ಅಲ್ಲಿ ಓದ್ಲಿಕ್ಕೆ ಕಲ್ತದ್ದು ಕರೆಕ್ಟ್ ಆಗಿ ಫ್ಲೂಯೆನ್ಸಿ ಇದ್ದು. ಬಟ್ ಈಗದ ಮಕ್ಕಳು ಹಾಗಲ್ಲ, ಬೇಗ ಕಲಿತಾರೆ. ಟೀಚಿಂಗ್ ಮೆಥಡ್ ಚೇಂಜ್ ಆಗಿದೆ ಕಂಪ್ಲೀಟ್ಲಿ ನಾನು ಇರುವಾಗಕ್ಕಿಂತ. ಪ್ರೈಮರಿಯಲ್ಲಿ, ಹೈಸ್ಕೂಲ್ ಅದೇ ಉಂಟು ಟೆಕ್ಸ್ಟ್ ಬುಕ್ಸ್ ಅದು ಇದು ಅಂತ, ಮತ್ತೆ ಅದು ಸೇಮ್ ಪ್ಯಾಟರ್ನ್ ಅಲ್ಲ ಸರ್. ಬಟ್ ಅದೇ ಜೂನಿಯರ್ KGS ಅಲ್ಲೆಲ್ಲ ಅದೆಲ್ಲ ತುಂಬಾ ಚೇಂಜಸ್ ಬಂದಿದೆ. ನಾವು ಅಪ್ಡೇಟ್ ಆಗ್ಲೇಬೇಕು ಹಾಗೆ. ಮತ್ತೇನಿದೆ ಇಲ್ಲಿ? ಆಚೆ ಒಂದು ಕ್ಲಾಸ್ ರೂಮ್ ಉಂಟು. ಲಿಟಲ್ ಚಾಂಪ್ಸ್ ಕ್ಲಾಸ್ ಇದು. ಲಿಟಲ್ ಚಾಂಪ್ಸ್, ಇದೊಂದು ಕ್ಲಾಸ್ ರೂಮ್. ಓಕೆ, ಇಲ್ಲಿ ಕ್ಲಾಸಸ್ ಆಗ್ತಿರ್ತದೆ. ಇಲ್ಲಿ ಎಷ್ಟನೇ ಕ್ಲಾಸ್ ಇದು UKG ಸರ್. UKG, LKG ಆಚೆ UKG, ಈಚೆ LKG ಮಾಡ್ತೇವೆ. ಓಕೆ. ಪಿಕ್ಚರ್ಸ್, ಥೀಮ್ಸ್, ಅದಿದು ಗೇಮ್ಸ್ ಎಲ್ಲ ಜಾಸ್ತಿ ಫೋಕಸ್ ಮಾಡಿ ಕಲಿಸ್ತಿರ್ತೇವೆ ಇಲ್ಲಿ ನಾವು. ಮತ್ತೆ ಆಲ್ಮೋಸ್ಟ್ 36 ಪ್ರೀ ರೈಟಿಂಗ್ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತೇವೆ. ಆಮೇಲೆ ನಾವು ರೈಟಿಂಗ್ ಸ್ಟಾರ್ಟ್ ಮಾಡಿಸೋದು ಮಕ್ಕಳಿಗೆ, ಇಲ್ಲದಿದ್ರೆ ಹ್ಯಾಂಡ್ ಗ್ರಿಪ್ ಇರುವುದಿಲ್ಲ ಅಲ್ಲ ಚಿಕ್ಕ ಮಕ್ಕಳನ್ನ ಅಂತ ಹೇಳಿ ಆಕ್ಟಿವಿಟೀಸ್ ಎಲ್ಲ ಮಾಡಿಸಿ ನಾವು ಮತ್ತೆ ರೈಟಿಂಗಿಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಬಟ್ ನೀವೆಲ್ಲಾದರೂ ಹೇಗೆ ಕಲ್ತ್ರಿ ನೀವು ಇದನ್ನ ಟೀಚಿಂಗ್ ಮಾಡೋದು? ಅದು ಇದು ನಿಮ್ಮ ನನಗೆ ಗೈಡೆನ್ಸ್ ಮ್ಯಾಮ್ ಶಶಿಕಲಾ ಅವರಂದ್ರೆ ಕಿಂಡರ್ ಗಾರ್ಡನ್ ಕೋರ್ಸ್ ಎಲ್ಲ ಮಾಡಿದ್ದಾರಲ್ಲ, ಹಾಗೆ ಅವರಿಂದ ನಾವು ಅಬ್ಸರ್ವ್ ಮಾಡಿ ನಾಲೆಜ್ ಮಾಡಿ ಟೀಚರ್ಸ್ಗೆ ಹೇಳಿ ಟ್ರೈನ್ ಮಾಡಿ ಒಂದು ಎನ್ವೈರನ್ಮೆಂಟ್ ನಾವು ಕ್ರಿಯೇಟ್ ಮಾಡ್ತೇವೆ. ಮಕ್ಕಳಿಗೆ ಸಹ ಕಾನ್ಫಿಡೆನ್ಸ್ ಇರಬೇಕು, ಟೀಚರ್ಸಿಗೆ ಸಹ ಅಷ್ಟೇ ಕಾನ್ಫಿಡೆನ್ಸ್ ಇರಬೇಕು ಮಕ್ಕಳ ಎದುರು ಮಾತಾಡುವಾಗ. ನಾವು ಮತ್ತೆ ಎವ್ರಿ ಕಲರ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೇವೆ. ಈಗ ಗ್ರೀನ್ ಕಲರ್ ಡೇ, ರೆಡ್ ಕಲರ್ ಡೇ, ಆ ದಿನ ಮಕ್ಕಳು ಏನಿಲ್ಲ, ಆ ದಿನ ಆ ಕಲರ್ ಇದು ಡ್ರೆಸ್ ಹಾಕೊಂಡು ಬರೋದು, ಮತ್ತೊಂದು ಆಬ್ಜೆಕ್ಟ್ ತರಲಿಕ್ಕೆ LKG UKG ಮಕ್ಕಳದ್ದು. ಮತ್ತೆ ಆ ಆಬ್ಜೆಕ್ಟ್ ಬಗ್ಗೆ ಒಂದು 3 ಲೈನ್ಸ್ ಮಾತಾಡ್ಲಿಕ್ಕೆ ಎಲ್ಲರ ಮುಂದೆ ಒಂದು ಮೈಕ್ ರೆಡಿ ಮಾಡಿ ಕೊಡ್ತೇವೆ, ಸ್ಪೀಕರ್ಸ್ ಕೊಟ್ಟು ಅವ್ರು ಮಾತಾಡಿ ಬಿಡ್ಬೇಕು ಆ ಥರ. ಅವಾಗ ಏನಾಗ್ತದೆ, ಅಲ್ಲಿಂದನೇ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸ್ಟೇಜ್ ಫಿಯರ್ ಕಮ್ಮಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತೇವೆ. ನಮ್ದು ಆನ್ಯುವಲ್ ಡೇ ಅಲ್ಲಿ ಸಹ pre-KG ಅವರದ್ದು ಈವೆಂಟ್ಸ್ ಆಗ್ತದಲ್ಲ, MC ಎಲ್ಲ ಅವರೇ ಮಾಡುದು ಸರ್. ಗೆಸ್ಟ್ ಅನ್ನ ಸ್ಟೇಜಿಗೆ ವೆಲ್ಕಮ್ ಮಾಡುದು, ಎವ್ರಿಥಿಂಗ್ ಕಂಪ್ಲೀಟ್ಲಿ ಅವರಿಗೇನೆ ನಾವು ಕೊಡ್ತೇವೆ. ಟ್ರೈನಿಂಗ್ ಟೈಮ್ ತಗೊಳ್ತದೆ, ಬಟ್ ಈಗದ ಮಕ್ಕಳು ಅದೇ ಫಾಸ್ಟ್ ಅಂತ ಹೇಳಿದ್ನಲ್ಲ, ಒಂದು 2-3 ವೀಕ್ಸ್ ಅಲ್ಲಿ ಅವ್ರು ಸೆಟ್ ಆಗಿ ಬಿಡ್ತಾರ. ನಾನೀಗ ಹೇಗೆ ಮಾತಾಡ್ತೇನೆ ಅವ್ರು ಸಹ ಹಾಗೆ ಮಾತಾಡ್ಲಿಕ್ಕೆ ಕಲ್ತು ಬಿಡ್ತಾರೆ ಅಷ್ಟೇ, ಫಾಸ್ಟ್ ಅಲ್ಲಿ ಪ್ರಾಕ್ಟೀಸ್ ಕೊಟ್ಟು. ಹಾಗೆ ಅಕ್ಕ ತಂಗಿ ಮಧ್ಯೆ ಏನ್ ನಡೆಯುತ್ತೆ ಕನ್ವರ್ಸೇಷನ್? ಏನಂತಾರೆ ಅವ್ರು, ನೀವು ಇಲ್ಲಿರೋದ್ರ ಬಗ್ಗೆ, ಅವ್ರು ಅಲ್ಲಿರೋದ್ರ ಬಗ್ಗೆ? ಅವಳಿಗೆ ನೆನಪಾಗ್ತದೆ, ಅವಳು ಯಾವಾಗ್ಲೂ ಹೇಳ್ತಿರ್ತಾಳೆ ನಾನು ಸಹ ಬರ್ತೇನೆ ಅಂತ. ಬಟ್ ನಾನೇನು ಹೇಳಿದಂದ್ರೆ, ನಾನು ಆಲ್ರೆಡಿ ನಾನಿಲ್ಲಿ ಇದ್ದೇನಲ್ಲ ನೋಡ್ಕೊಳ್ಳಿಕ್ಕೆ, ನೀನು ಅಲ್ಲಿ ನಿನ್ನ ಒಮ್ಮೆ ಕೆರಿಯರ್ ಸೆಟ್ ಮಾಡಿ ನಿನ್ಗೊಮ್ಮೆ ಅಲ್ಲಿ ಒಮ್ಮೆ ನಿಮಗೆ ಸೆಟಲ್ ಡೌನ್ ಆದಮೇಲೆ ಮತ್ತೆ ಈಚೆ ಬಂದು, ಮತ್ತೆ ಮಗುವಿಗೆ ಸಹ ಈಗ ಅಲ್ಲಿದ್ದು ಸಿಟಿಸನ್ಶಿಪ್ ಉಂಟಲ್ಲ, ನಾನು ಹೇಳಿದ್ದು ಅವಳಿಗೆ ಆಪ್ಷನ್ ಕೊಡಬೇಕು, ಅವಳಿಗೆ ಎಲ್ಲಿದ್ದು ಟೀಚಿಂಗ್ ಸ್ಟೈಲ್ ಬೇಕು ಅಥವಾ ಅವಳು ಇಲ್ಲಿ ಕಂಟಿನ್ಯೂ ಮಾಡ್ತಾಳೆ ಅಲ್ಲಿ ಕಂಟಿನ್ಯೂ, ಅವಳಿಗೆ ಆ ಫ್ಲೆಕ್ಸಿಬಿಲಿಟಿ, ಮಗುವಿಗೆ ಸಹ ನಾವು ಫ್ಲೆಕ್ಸಿಬಿಲಿಟಿ ಕೊಡಬೇಕು ಅಂತ ಹೇಳಿ. ಬಟ್ ಅಕ್ಕನಿಗೆ ತುಂಬ ಮನಸ್ಸಿದೆ ಇಲ್ಲಿ ಬಂದು ನಮ್ಮೊಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಇರಬೇಕು ಅಂತ ಹೇಳಿ, ಬಟ್ ಸರ್ಕಮ್ಸ್ಟೆನ್ಸಸ್ ಹಾಗೆ ಇಲ್ಲ ನಮ್ಮೊಟ್ಟಿಗೆ ಅಂತ. ಅಕ್ಕನ ಮಗಳು? ಅಕ್ಕನ ಮಗಳು ಈಗ ಹೌದು. ಏನಕ್ಕೆ ಹೆಸರು? ಆನ್ಯ. ಹೌದಾ, ಎಷ್ಟು ಚಂದ ಇದೆಯಪ್ಪ. ಓಕೆ, ನಿಮ್ಮ ಕಾರ್ ತೋರಿಸ್ರಿ.
ಮತ್ತೆ ಇದೊಂದು ಕ್ಲಾಸ್ ರೂಮ್ ಇದೆ. ಯಾವುದು ಇದೊಂದು ಇದು ಅಂತ ಇದೊಂದು ಕ್ಲಾಸ್ ರೂಮ್. ಇದು LKG ಮತ್ತೊಂದು ಸೆಕ್ಷನ್, 2 ಸೆಕ್ಷನ್ ಮಾಡಿದಾವೆ LKG. ಇದೊಂದು ಸೆಕ್ಷನ್, ಅದೊಂದು ಸೆಕ್ಷನ್, ಅದು UKG ಸರ್. ಓ, ನಿಮ್ಮ ಫುಲ್ ಡಿಮಾಂಡ್ ಇದ್ದಂಗಿದೆ ನಿಮ್ಮ ಸ್ಕೂಲ್ಗೆ. ಏನು ವರ್ಷ ವರ್ಷ ಫಿಲಪ್ ಆಗ್ಬಿಡ್ತಾರಲ್ಲ? ಅಡ್ಮಿಷನ್ ಫಿಲ್ ಆಗ್ತದೆ. ಓಕೆ. ಬಟ್ ಇದು ಊಟನೂ ಇಲ್ಲಿ ಕೊಡೋದನ್ನ ಯಾಕೆ ನೀವು ಇದನ್ನ ಮಾಡಿದ್ರಿ? ಹಾಂ, ಬಿಟ್ಟು ಹೋಗ್ಬಿಡ್ತಾರಲ್ಲ ಅದಕ್ಕೋಸ್ಕರ? ಹೌದು ಸರ್. ಮತ್ತೆ ಬಿಸಿ ಊಟ ಈಗ ನಾವಾದ್ರೆ ಮಾಡಿಸಿ ತರಿಸಿ ಬಿಸಿ ಬಿಸಿ ಟಿಫಿನ್ ಆದ್ರೆ ತುಂಬಾ ಕೋಲ್ಡ್ ಆಗಿ ಹೋಗ್ತದಲ್ಲ ಸರ್. ಹಾಗೆ ನಾವು ರೈಸ್ ಸಾಂಬಾರ್ ಕೊಡ್ತೇವೆ. ಮತ್ತೆ ಅವ್ರಿಗೆ ಬೇಕಾದ್ರೆ ಅಡಿಷನಲ್ ಏನಾದ್ರು ಪಲ್ಯ ಅಂತಂದ್ರೆ ಮನೆಯಿಂದ ಕೊಟ್ಟು ಕಳಿಸ್ಬೋದು, ಅವ್ರು ಇಲ್ಲಿ ತಿಂತಾರೆ. ಹಾಗೆ ಬೆಳಿಗ್ಗೆ ಮತ್ತೆ ನಮ್ಮದ್ರಲ್ಲಿ ಟಿಫಿನ್ ಬ್ರೇಕ್ ಸಹ ಉಂಟು. 15-20 ಮಿನಿಟ್ಸ್ ಟಿಫಿನ್ ಬ್ರೇಕ್ ಕೊಡ್ತೇವೆ ಇನ್ ಕೇಸ್ ಮಕ್ಕಳು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಲ್ಲದಿದ್ರೆ ಅಂತೇಳಿ. ಅದು 7th ಸ್ಟ್ಯಾಂಡರ್ಡ್ ತನಕ ಸಹ ಮಕ್ಕಳು ತರಲೇಬೇಕು. ಫುಡ್ಡಲ್ಲಿ ನಮ್ದು ಕಾಂಪ್ರಮೈಸೇ ಇಲ್ಲ, ತಿನ್ಲೇಬೇಕು, ಟಿಫಿನ್ ಖಾಲಿ ಆಗ್ಲೇಬೇಕು, ಕ್ಲಾಸ್ ಟೀಚರ್ಗೆ ತೋರಿಸ್ಲೇಬೇಕು. ಹಾಗೆ ಮತ್ತೆ ನಮ್ದ್ರಲ್ಲಿ ಪ್ರೈಮರಿಯಲ್ಲಿ ಸಹ ಸ್ಟಾಫ್ ರೂಮ್ ಅಂತಿಲ್ಲ, ನಾವು ಟೀಚರ್ಸ್ ಎಲ್ಲ ಕ್ಲಾಸಲ್ಲೇ ಕೂತ್ಕೊಳ್ಳೋದು ಸರ್. 7th ಸ್ಟ್ಯಾಂಡರ್ಡ್ ಆದ್ರೆ ಸಹ ಸ್ಟಾಫ್ ರೂಮ್ ಅಲ್ಲಿ ಬಂದು ನಾವು ಊಟ ಎಲ್ಲ ಮಾಡುದಿಲ್ಲ, ಅಲ್ಲೇ ಮಾಡ್ತಾರೆ ಅವರು. ಸೊ ಮಕ್ಕಳು ನೋಡಿ ಕಲಿತಾರೆ ಟೀಚರ್ಸ್ ಹೇಗೆ ತಿಂತಾರೆ. ಇವನ್ ಇಲ್ಲಿ ಸಹ ಹೇಳುದು, ಈಗ ಮಕ್ಕಳಿಗೆ ಒಬ್ರೊಬ್ಬ ಮಕ್ಕಳಿಗೆ ತಿನ್ನುದು ಹೇಗೆ ಅಂತ ಹೇಳಿ ಗೊತ್ತಿರುದಿಲ್ಲ, ಟೀಚರ್ಸ್ ಅನ್ನ ನೋಡಿ ಕಲಿತಾರ ಅವರು. ಈಗ ಟೆಕ್ನಿಕ್ ಹೇಗೆ ಅಂತ ಹೇಳಿದ್ರೆ, ಈಗ ತುಂಬಾ ಮಂದಿ ಏನ್ ಮಾಡ್ತಾರೆ, ಹೀಗೆ ತಿಂದು ಹೀಗೆ ಹಾಕ್ತಾರಲ್ಲ, ಅದು ಆಕ್ಚುಲಿ ತಿನ್ನುವ ಟೆಕ್ನಿಕ್ ಅಲ್ಲ. ತಿನ್ನುದು ಆಕ್ಚುಲಿ ಹೇಗೆ ಅಂತ ಹೀಗೆ ತಿಂದು ಈ ಫಿಂಗರ್ ಅಲ್ಲಿ ಪುಷ್ ಮಾಡುದು. ಅದು ಆಕ್ಚುಲ್ ಟೆಕ್ನಿಕ್. ಮಕ್ಕಳು ಹಾಗೆ ತಿನ್ಬೇಕು, ಆಗ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತದೆ ಸರ್. ಅಯ್ಯೋ, ಇದೇನು ಹೊಸದು ಊಟ ಮಾಡೋದು ಇವಾಗ? ಹೌದು ಸರ್. ತುಂಬಾ ಮಂದಿಗೆ ಅದು ಹಿಂಗೆ ಮಾಡೋದು. ಹಿಂಗ್ ತಗೊಂಡು ತುಂಬಾ ಮಂದಿ ಎಲ್ಲ 5 ಫಿಂಗರ್ ಅನ್ನು ಒಳಗೆ ಹಾಕ್ತಾರಲ್ಲ, ಅದು ಹಂಗಲ್ಲ. ಹಿಂಗೆ ತೆಗೆದು ಇದ್ರಲ್ಲಿ ಹೀಗೆ ಪುಷ್ ಮಾಡ್ಲಿಕ್ಕೆ, ಹಾಗೆ ತಿನ್ನುದು. ಕಲೀಲಿಕ್ಕೆ ಅಂದ್ರೆ ಹೇಳುದಾದ್ರೆ ಮಕ್ಕಳೊಟ್ಟಿಗೆ ನಿಂತ್ರೆ ನಮ್ಗೆ ಗೊತ್ತಾಗ್ತದೆ. ಈಗ ಹೇಳ್ತೇವೆ ಸರಿ ತಿನ್ನಿ, ಈಟ್ ಪ್ರಾಪರ್ಲಿ ಅಂತ. ಪ್ರಾಪರ್ಲಿ ಹೇಗೆ ಅಂತೇಳಿ ನಾವು ಮಾಡಿ ತೋರಿಸ್ಬೇಕಲ್ಲಿ, ಇಲ್ಲದ್ರೆ ಅವರಿಗೆ ಪ್ರಾಪರ್ ಏನು ಅಂತ ಗೊತ್ತಿಲ್ಲಲ್ಲ. ಹಾಗೆ ನಾವು ಅದೆಲ್ಲ ಕಲಿಬೇಕು ಸರ್ ಆಸ್ ಅ pre-KG ಟೀಚರ್ಸ್. ಒಂದು ಇಡೀ ಫ್ಯಾಮಿಲಿ ಸ್ಕೂಲ್ ಅಂತ ಹೇಳೋದಿಲ್ಲ. ಮಕ್ಕಳು ಒಂಥರ ಮನೆಗೆ ಬಂದಂಗೆ ಬರ್ತಾರ ಅವ್ರು. ಸ್ಕೂಲ್ ಅನ್ನೋ ವಾತಾವರಣ ಹೌದು ಸರ್. ಒಂದು ಅವರೆಷ್ಟು ಹಚ್ಕೊಂಡಿದಾರಂದ್ರೆ ನನ್ನ ಪ್ರೀ ಸ್ಕೂಲ್ ಬಗ್ಗೆ ಒಂದ್ಸಲ ಟಿಫಿನ್ ಬ್ರೇಕಲ್ಲಿ ನಾನು ಹೋಗ್ತಾ ಇರ್ತಿದ್ದೆ ಎಲ್ಲ ಮಕ್ಕಳ ಹತ್ರ. ತಿನ್ಬೇಕು, ಏನು ತಿಂದಿದ್ದಾರೆ ಅಂದ್ರೆ ಅವ್ರಿಗೆ ಹೇಳ್ತಾ ಇರ್ತೀವಿ ಜಂಕ್ ಫುಡ್ ತಿನ್ನಬಾರ್ದು, ಯಾವುದು ನ್ಯೂಟ್ರಿಷನ್ ವೀಕ್ ಅಂತ ಮಾಡ್ತೇವೆ, ಸ್ಪ್ರೌಟ್ಸ್ ತಿನ್ನಬೇಕು, ಇದೆಲ್ಲ ಹೇಳ್ತಾ ಇರ್ತೀವಿ. ಒಂದ್ಸಲ ಒಂದು ಮಗು ನನ್ನ ಆಫೀಸ್ ರೂಮಲ್ಲೆಲ್ಲ ಆದ್ಮೇಲೆ ನಾನು ಬಂದು ಕೂತ್ಕೊಂಡೆ. ಸೊ ನನ್ನ ಹತ್ರ ಬಂದೆ, ನೀವು ಯಾಕೆ ಟಿಫಿನ್ ಮಾಡೋದಿಲ್ಲ ಅಂತ. ನಾನು ಹೇಳಿದೆ, ನನ್ನ ಅಮ್ಮ ನನಗೆ ಕೊಡ್ಲೇ ಇಲ್ಲ, ನಾನು ಎಲ್ಲಿಂದ ತಿನ್ಲಿ ಅಂತ ಕೇಳಿದೆ. ಮಗು ನಾನಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಸರ್, ಸೀದಾ ಹೋದ. ನೆಕ್ಸ್ಟ್ ಡೇ ಬರುವಾಗ ಅಮ್ಮನ ಹತ್ರ ಗಲಾಟೆ ಮಾಡಿ ಬಾಕ್ಸ್ ಅಲ್ಲಿ ರೊಟ್ಟಿ ಇಟ್ಕೊಂಡು ಬಂದಿದ್ದಾನೆ. ಪಾಪ ನಮ್ಮ ಮೇಡಮ್ಗೆ ಏನಿಲ್ಲ, ನಾವು ತಿನ್ನುವಾಗ ಅವ್ರು ಕೂತ್ಕೊಂಡಿರ್ತಾರೆ, ನನ್ಗೆ ಬೇಜಾರಾಗ್ತಾ ಇದೆ ಅಂತ. ಆ ಮಕ್ಕಳ ಪ್ರೀತಿ ಇದೆಯಲ್ಲ ಸರ್, ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅವರನ್ನ ಬಿಟ್ಟು ನನ್ಗೆ ಆ ದಿನಗಳು ನೆನೆಸ್ಕೊಳ್ಳಿಕ್ಕೂ ಇನ್ನು ಸಾಧ್ಯನೇ ಇಲ್ಲ. ಅಷ್ಟು ಮುಗ್ಧತೆ ಆ ಮಕ್ಕಳಲ್ಲಿ. ಅಮ್ಮನ ಪ್ರೀತಿ ಏನಿದೆ, ಅಮ್ಮ ಅಂತಾನೆ ನಮ್ಮನ್ನ ಒಂಥರ ಹಚ್ಕೊಳ್ತಾರೆ ಮಕ್ಕಳು. ಇವರು ಕಾರ್ ರೇಸ್ಗೆಲ್ಲ ಹೋಗ್ತಾರೆ, ನೀವು ಹೋಗಿರ್ತೀರಾ ಹಿಂದೆ? ನಾನು ನೇವಿಗೇಟರ್ ಆಗಿ ಕೂರ್ತೇನೆ ಸರ್. ಹೌದು, ಅದರಲ್ಲಿ ಟೈಮ್ ಡಿಸ್ಟೆನ್ಸ್ ಎಲ್ಲ ಚೆಕ್ ಮಾಡ್ಲಿಕ್ಕೆ ಇರ್ತದೆ ಅವರು ರನ್ ಮಾಡುವಾಗ, ಅದು ನಾನು ಮಾಡ್ತೇನೆ. ಅದು ನಂಗೆ ಅರ್ಥ ಆಗಲ್ಲ, ಅದು ಹೆಂಗಂತ ಹೇಳಿ. ಅದೇನಂತ ಹೇಳಿದ್ರೆ, ಈಗ ನೀವು ಒಂದು ಪಾಯಿಂಟ್ ಎ ಇಂದ ಈಗ ಕಾರ್ಕಳದಿಂದ ಮಂಗಳೂರಿಗೆ ಹೋಗುದಾದ್ರೆ ಇಷ್ಟೇ ಸ್ಪೀಡಲ್ಲಿ ಮಾತ್ರ, ಮಧ್ಯ ಮಧ್ಯದಲ್ಲಿ ನಿಮಗೆ ಸ್ಟಾಪ್ಸ್ ಇರ್ತದೆ, ಅವರಿಗೆ ಮಾರ್ಷಲ್ಸ್ ಅಂತ ಹೇಳಿ ಹೇಳ್ತಾರೆ. ಅಲ್ಲಿಗೆ ಹೋಗುವಾಗ ಎಷ್ಟು ಡಿಸ್ಟೆನ್ಸ್, ಎಷ್ಟು ಸ್ಪೀಡಲ್ಲಿ ಹೋಗಬೇಕು ಅಂತ ಹೇಳಿ ಅವರು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಅದು ನಾನು ಅಲ್ಲಿ ನಮಗೆ ಜಸ್ಟ್ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ನಮ್ಗೆ ಆಕ್ಚುಲಿ ಹೇಳಿರುದಿಲ್ಲ ಮಂಗಳೂರು ಡೆಸ್ಟಿನೇಷನ್ ಅಂತ. ಅಲ್ಲಿ ಖಾಲಿ ಒಂದು ನೀವೀಗ 50 ಮೀಟರ್ಸ್ ಹೋದ ತಕ್ಷಣ ಒಂದು ಬ್ರಿಡ್ಜ್ ಬರ್ತದೆ, ಬ್ರಿಡ್ಜ್ ಇದು ಡಯಾಗ್ರಾಮ್ ಇರ್ತದೆ. ಸೊ ಅದು ನೋಡ್ತಾ 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 ಹೋಗ್ಬೇಕು ನಾವು. ಅದು ನಾನು ಮಾಡ್ತಿದ್ದೆ, ಅವ್ರು ಡ್ರೈವ್ ಮಾಡ್ತಿದ್ರು. ಹಾಗೆ ಏನಿಸ್ತು ಮೊದಲನೇ ಸರಿ ಪ್ರೈಸ್ ಬಂದಾಗ? ತುಂಬಾ ಖುಷಿ ಆಗಿದೆ. ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಆಕ್ಚುಲಿ, ಫಸ್ಟ್ ಟೈಮ್ ಹೋದದ್ದಲ್ಲ, ಎಲ್ಲ ಒದ್ದಾಡಿ ಹೋಗಿದ್ವಿ. ಬಟ್ ಪ್ರೈಸ್ ಬರುವಾಗ ಆಕ್ಚುಲಿ ಖುಷಿ ಆಗಿತ್ತು, ತುಂಬಾ ಖುಷಿ ಆಗಿತ್ತು ನಿಜ ಹೇಳಿದ. ಅನೌನ್ಸ್ ಮಾಡುವಾಗ ನಾವಿಬ್ರು ಶಾಕ್. ನಮ್ಗೆ ಅರ್ಧದಲ್ಲಿ ಮಮ್ಮಿ ಸಾಕು ಮಮ್ಮಿ ಹೋಗ್ಬೇಕು. ನಂಗಂದ್ರೆ ಕಂಟಿನ್ಯೂಸ್ 3 hours ಫೋನ್ ನೋಡ್ಬೇಕು, 2 ಫೋನ್ ನೋಡಿ ಮತ್ತೆ ಟೈಮ್ ನೋಡ್ಬೇಕಲ್ಲ, ನಂಗೆ ಹೆಡ್ಡೇಕ್ ಸ್ಟಾರ್ಟ್ ಆಗಿತ್ತು. ಹೋಗು ಅಂತ ಹೇಳಿ ಮತ್ತೆ ನೋಡಿದ್ರೆ ರಿಸಲ್ಟ್ ಅನೌನ್ಸ್ ಆಗುವಾಗ ನಾವು ಫಸ್ಟ್ ಬಂದದ್ದು ಆಕ್ಚುಲಿ ತುಂಬಾ ಖುಷಿ ಆಗಿತ್ತು. ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಈಗಂತೂ ಕಾಮನ್ ಆಗೋಗಿದೆ ಅಂತ ಅನ್ಕೊಳ್ತೀನಿ. ಡ್ರೈವಿಂಗ್ ಅವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಇದೆ. ಭರತನಾಟ್ಯ ಮಾಡ್ತಾರಂತೆ? ಹೌದು ಸರ್. ನಾವಿಗೇಟರ್ ರೋಲ್ ತುಂಬಾ ಇರುತ್ತೆ. ಹೌದೌದು, ಖಂಡಿತ.
ಮತ್ತೆ ಇನ್ನೇನು ಮಾಡ್ತೀರಿ ನೀವು? ನಾನು ಡ್ಯಾನ್ಸ್ ಮಾಡ್ತೇನೆ ಸರ್, ನಂದು ಜೂನಿಯರ್ ಆಗಿದೆ, ಬಟ್ ನಾನು ಜಾಸ್ತಿ ಸೆಮಿ ಕ್ಲಾಸಿಕಲ್ ಜಾಸ್ತಿ ಮಾಡ್ತೇನೆ. ಮತ್ತೆ ಡ್ಯಾನ್ಸೇ ಜಾಸ್ತಿ ನಂದು ಫೀಲ್ಡ್. ಇವರು ನನ್ನ ಹಸ್ಬೆಂಡ್ ಕುಮಾರಯ್ಯ ಹೆಗಡೆ ಅಂತ ಹೇಳಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ವೆರಿ ಗುಡ್. ನಮಸ್ತೆ ಹೇಳಿ. ನಮಸ್ತೆ. ವೆರಿ ಗುಡ್. ನಮಸ್ತೆ. ಏನ್ ಹೆಸರು? ಆನ್ಯಾ. ಅನಿತಾ. ಆನ್ಯಾ. ಹಾ, ಆನ್ಯಾ. ಹಾ, ಚಂದ ಆಯ್ತಪ್ಪ. ಎಲ್ಲಿ ನಮ್ಮ ದೃಷ್ಟಿನೇ ಬೀಳುತ್ತಾನೆ. ಹಾ, ಓಕೆ. ಹಾ ಸರ್ ಹೇಳಿ. ಅದ್ಭುತವಾದ ಜೋಡಿ, ಬನ್ನಿ. ಹಾ, ನಮ್ದೇನೆ ಹೇಳಿಕ್ಕಿಲ್ಲ, ಎಲ್ಲ ಹೇಳ್ತಾರೆ ಅವ್ರೆ. ನೀವು ಬಹಳ ಈಸಿ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಎಲ್ಲ ಅವ್ರಿಗೆ ವಹಿಸ್ಬಿಟ್ಟಿದ್ದೀರಿ ಜವಾಬ್ದಾರಿ. ಹಾ, ಓಕೆ. ಏನ್ PUC ಅಲ್ಲೇ ಮದುವೆ ಆಯ್ತಂತ ನಿಮ್ದು ಇವ್ರು ಓದ್ತಾ ಇರುವಾಗ? ಹೌದು. ಅದೊಂದು ಹಿನ್ನೆಲೆ ಹೇಳಿ. ಏನು PUC ಅಲ್ಲೇ ಮದುವೆ ಆಯ್ತಲ್ಲ ಇವಾಗ? ಹಾ, ಏನ್ ಮಾಡ್ತೀರಿ ಸರ್ ತಾವು? ನಾವು ರಿಟೈರ್ಡ್ ಈಗ ಬ್ಯಾಂಕರ್. ಬ್ಯಾಂಕಲ್ಲಿ ರಿಟೈರ್ಡ್ ಆಗಿದೆ. ರಿಟೈರ್ಡ್ ಲೈಫ್ ಅಂದರೆ ನಾವು ಅಷ್ಟಾಗ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಈಗ ಅದರಲ್ಲಿ ಬ್ಯುಸಿ ಆಗಿದ್ದೀವಿ ಹಾಗೆ. ಓಕೆ. ಹಾಂ, ಅಲ್ಲಿ ರಿಟೈರ್ಡ್ ಆಯ್ತು, ಮತ್ತೆ ಮತ್ತೆ ಸ್ಕೂಲ್. ಸೂಪರ್. ಹಾಂ, ಈ ಕೈ ಮುಗಿದು ತಿಳಿಸ್ತಾನೆ ಕಲಿಸ್ಬಿಟ್ಟಿದ್ದೀರಾ? ಸೂಪರ್. ಓಕೆ. ಹಾಂ ಹಾಂ, ಎಷ್ಟು ವರ್ಷದ ವಯಸ್ಸಿನವರಲ್ಲಿ ಮಕ್ಕಳು ಬರ್ತಾರೆ? ಇಲ್ಲಿ 2 years ಇಂದ ಡೇ ಕೇರ್ಗೆ ಬರ್ತಾರೆ ಸರ್. 2 ವರ್ಷದಿಂದ ನರ್ಸರಿ ಅಂತ ಮಾಡ್ತೀವಿ. ಅವರಿಗೆ ಪ್ರೀ ರೈಟಿಂಗ್ ಆಕ್ಟಿವಿಟೀಸ್ 36 ಆಕ್ಟಿವಿಟೀಸ್ ನಡೀತಾ ಇರ್ತದೆ 2.5 years ಇಂದ. ನಂತರ 4 yearsಗೆ LKG ಆಗತ್ತೆ, UKG 5 years, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗುವಾಗ 6 ಆಗುತ್ತೆ. ಓಕೆ. ಬಟ್ ಇಷ್ಟೆಲ್ಲ ಹೇಳಿದ್ರಲ್ಲಿ ಹೇಗೆ ಟೈಮ್ ಕೊಟ್ಕೋತೀರಿ ನೀವು? ಒಂದ್ ಕಡೆ ಭರತನಾಟ್ಯ ಅಂತೀರಿ, ಒಂದ್ ಕಡೆ ಆಕ್ಟ್ ಅಂತೀರಿ, ಒಂದ್ ಕಡೆ ಮನ್ಸಿದ್ರೆ ಆಗತ್ತೆ ಸರ್. ಮನ್ಸಿದ್ರೆ ಆಗುತ್ತೆ. ಖಂಡಿತ ಸಮಯ ಇಡ್ಬೋದು. ಭರತನಾಟ್ಯ ಅಂತ ಹೇಳಿ ನಾನು ಕ್ಲಾಸ್ ಮಾಡ್ಲಿಕ್ಕೆ ನನಗೆ ಖಂಡಿತ ಆಗ್ತಾ ಇಲ್ಲ, ಬಟ್ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೀನಿ. ಹೌದಾ? ಪ್ರೋಗ್ರಾಮ್ಸ್ ಸ್ಕೂಲ್ ಮಕ್ಕಳಿಗೆಲ್ಲ ನಾವೇ ಕೊರಿಯೋಗ್ರಫಿ ಮಾಡ್ತೀವಿ. ನನ್ನ 2 ಮಕ್ಕಳು ಕೂಡ ಭರತನಾಟ್ಯ ಡಾನ್ಸರ್ಸೇ, ಸೊ ಅವರು ಕೂಡ ನನ್ನೊಟ್ಟಿಗೆ ಇನ್ವಾಲ್ವ್ ಆಗ್ತಾರೆ. ಆಲ್ಮೋಸ್ಟ್ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ತೀವಿ. ಮಕ್ಕಳಿಗೆಲ್ಲ ಕೊರಿಯೋಗ್ರಫಿ ನಾವೇ ಮಾಡೋದು. ಹೌದಾ? ಓಕೆ. ಈ ಮನೆ ತುಂಬಾ ಜನ ಹೆಣ್ಮಕ್ಳದ ಒಂದು ಕಂಪ್ಲೇಂಟ್ ಐತೆ, ನಮ್ಗೆ ಟೈಮೇ ಸಿಕ್ಕಲ್ಲ, ಮನೆ ಕೆಲಸನ ಸಾಕಾಗಿ ಹೋಗುತ್ತಪ್ಪ ಅಂತಾರೆ. ಅದು ಖಂಡಿತ ಸರ್. ಮತ್ತೆ ಅದು ನಿಮ್ದು ಹೇಗೆ? ಫ್ಯಾಮಿಲಿ ಅಂತ ಹೇಳುವಾಗ ಖಂಡಿತ ಟೈಮ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಅದು ಹೇಳಿದ್ನಲ್ಲ, ಮನಸ್ಸಿದ್ರೆ ಮಾರ್ಗ. ಹಾಗೆ ಮನ್ಸಿದ್ರೆ ಮಾರ್ಗ. ಖಂಡಿತ. ಓಕೆ. ಹಾಂ, ಬಟ್ ಎಲ್ಲ ರಂಗಗಳಲ್ಲಿ ತೊಡಗಿದಿರಲ್ಲ, ಅದು ನನಗೆ ಇಂಟ್ರೆಸ್ಟ್ ಅಂತ ಅನಿಸ್ತಾ ಇರೋದು. ಅದಕ್ಕೂ ಅಷ್ಟು ಒಳ್ಳೆ ಟೈಮ್ ಕೊಡ್ಬೇಕಾಗ್ತದೆ. ಹೌದು ಸರ್. ಆಮೇಲೆ ಮಕ್ಕಳು ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ನಾನೊಂದು ಟೈಮ್ ಟೇಬಲ್ ಅಂತ ಮಾಡ್ಕೊಂಡು ಬಿಡ್ತೀನಿ. ನನ್ನ ದಿನಚರಿ ಪ್ರೀವಿಯಸ್ ಡೇ ನೈಟೇ ನಾನು ರೆಡಿ ಮಾಡ್ಕೊಳ್ತೀನಿ. ನಾಳೆ ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಶೆಡ್ಯೂಲ್ ಹೇಗಿರ್ಬೇಕು ಅಂತ ಆ ಟೈಮ್ ಅನ್ನು ನಾನು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತೀನಿ. ಸೊ 4 to 4:30, 5 to 5:30 ಎಲ್ಲಿರ್ಬೇಕು ನಾನು, ನನ್ನ ಕಾರ್ಯಕ್ರಮ ಏನು ಅನ್ನುವಂಥದ್ದು. ಸೊ ಆ ಥರ ನನ್ನ ದಿನಚರಿ ನಡೀತಾ ಇರ್ತದೆ. ಫುಲ್ ಇದಾಗ್ಬಿಟ್ಟಿರುತ್ತೆ ಮೊದಲೇ, ಪ್ರೀವಿಯಸ್ ಡೇ ನಾನೊಂದು ಡೈರಿಯಲ್ಲಿ ಮೆನ್ಷನ್ ಮಾಡಿಬಿಡ್ತೀನಿ. ಓಕೆ. ಸ್ಕೂಲ್ ವಿಶೇಷವಾದದ್ದು ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಅಂದ್ರೆ ನಮ್ದು ಪ್ರೀ ಸ್ಕೂಲ್, ಸೊ ಪ್ಲೇ ವೇ ಮೆಥಡ್ ಅಲ್ಲಿ ನಾವು ಟೀಚ್ ಮಾಡೋದು. ಯಾಕಂದ್ರೆ ನಾನು ಲಿಟಲ್ ಲರ್ನರ್ಸ್ ಅಕಾಡೆಮಿಯಲ್ಲಿ ಮಾಂಟೆಸರಿ ಕೋರ್ಸ್ ಮಾಡಿದ್ದು. ಮಾಂಟೆಸರಿ ಕೋರ್ಸ್ ಮೀನ್ಸ್ ಗೆಟಿಂಗ್ ರೆಡಿ ಟು ಸ್ಕೂಲ್. ಹಾಗೆ ಈಗ ಯಾವ ಥರ ಅಂತ ಹೇಳಿದರೆ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗುವಾಗ KG ಸೆಕ್ಷನಲ್ಲಿ ಹೇಗಿರ್ತದೆ, ಲೆಟರ್ಸ್ ಮಾಡ್ತೀವಿ, ನೆಕ್ಸ್ಟ್ ವರ್ಡ್ಸ್ ಬರ್ತದೆ. UKGಗೆ ಬರುವಾಗ ಸೆಂಟೆನ್ಸ್. ಸೊ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹೇಗಿರುತ್ತೆ, ರೀಡರ್ ಬುಕ್ ಡೈರೆಕ್ಟ್ ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ ಆ್ಯಂಡ್ ಸೆಂಟೆನ್ಸ್ ಬರುತ್ತೆ. ಸೊ ಅವರನ್ನು ಇಲ್ಲಿ ರೆಡಿ ಮಾಡ್ತೀವಿ. ಈಗ ನಂಬರ್ಸ್ ಹೇಳ್ಕೊಡೋದು, ಫಾರ್ ಎಕ್ಸಾಂಪಲ್ 1 to 10 ಹೇಳ್ಕೊಡ್ತಾರೆ, ಎಲ್ಲ ಪ್ಲೇ ವೇ ಮೆಥಡಲ್ಲಿ. ಈಗ ಎಡಿಷನ್, ಸೊ 2 ಗ್ರೂಪ್ ಮಾಡ್ತೇವೆ, ಅಲ್ಲಿ 2 ಮಕ್ಕಳನ್ನು ಕರಿತೀವಿ, ಇಲ್ಲಿ 2 ನಿಲ್ಲಿಸ್ತೀವಿ. ಸೊ ಆ್ಯಡ್ ಮಾಡೋದು ಹೇಗೆ, ಈ ಮೆಥಡಲ್ಲಿ ನಾವು ಟೀಚ್ ಮಾಡುವಂಥದ್ದು. ಲೆಟರ್ಸ್ ಇರ್ಬೋದು, ಆಲ್ಫಾಬೆಟ್ಸ್ ಇರ್ಬೋದು, ಆಲ್ಮೋಸ್ಟ್ ಕಲರಿಂಗ್, ಕಲರ್ ಡೇ ಅಂತ ಮಾಡ್ತೀವಿ. ನರ್ಸರಿಯಿಂದ ಪ್ರೆಸೆಂಟೇಷನ್ ಸ್ಕಿಲ್ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಸಣ್ಣ ಪೋಡಿಯಂ ಇದೆ, ಇಷ್ಟೇ ಎತ್ತರದ್ದು, ಮೈಕ್ ಕೊಡ್ತೀವಿ, ಅವರೇ ಬಂದು ಹೇಳಬೇಕು, ಅವರ ಇಂಟ್ರೊಡಕ್ಷನ್, ಸೆಲ್ಫ್ ಇಂಟ್ರೊಡಕ್ಷನ್ ಅವರೇ ಮಾಡ್ಕೊಳ್ಬೇಕು. ಸ್ವಲ್ಪ ಸಪೋರ್ಟ್ ಮಾಡ್ತೀವಿ ನರ್ಸರಿಯಲ್ಲಿ. LKG UKGಯಲ್ಲಿ ಅವರು ಇಂಟ್ರೊಡಕ್ಷನ್ ಆರಾಮ್ಸೆ ಅವರೇ ಮಾಡ್ಕೊಳ್ತಾರೆ. ಇವನ್ ನಮ್ಮ ಆನ್ಯುವಲ್ ಡೇ ಕೂಡ ಅಷ್ಟೇ, ನಾವು ಟೀಚರ್ಸ್ ಎಲ್ಲೂ ಮುಂದೆ ಬರಲ್ಲ. ಇಡೀ ಪ್ರೋಗ್ರಾಮ್, ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಅವರೇ MC ಮಾಡೋದು, ಪ್ರೋಗ್ರಾಮ್ ಕಂಡಕ್ಟ್ ಮಾಡೋದೇ ನಮ್ಮ ಮಕ್ಕಳು. ಇವನ್ ಪ್ರೀ ಸ್ಕೂಲ್ ಇದ್ದನ್ನ UKG ಮಕ್ಕಳೇ ಆಂಕರಿಂಗ್ ಎಲ್ಲ ಮಾಡ್ತಾರೆ. ಅದಕ್ಕೆ ನಾವು ನರ್ಸರಿಯಿಂದ ಮಕ್ಕಳನ್ನ ಪ್ರಿಪೇರ್ ಮಾಡ್ತೇವೆ. ಓಕೆ. ಎಷ್ಟು ಮಕ್ಕಳು ವರ್ಷಕ್ಕೆ ಸೇರಿಸ್ಕೊತೀರಿ ಇಲ್ಲಿ? ನಮ್ದು ಲಿಮಿಟೆಡ್ ಸೀಟ್ಸ್ ಸರ್. ಇಲ್ಲಿ KG ಸೆಕ್ಷನ್ ಅಲ್ಲಿ ನಾವು 60 ತಗೊಳ್ತೇವೆ. 2 ಸೆಕ್ಷನ್ ಇದೆ, 60ಗೆ ನಾವು ಸ್ಟಾಪ್ ಮಾಡ್ತೇವೆ. ಈ ವರ್ಷ ಕೂಡ 60 ಆದ ತಕ್ಷಣ ನಾವು ನಿಲ್ಲಿಸ್ತೇವೆ. 2 ಡಿವಿಷನ್ ತಗೊಳ್ಳೋದಿಲ್ಲ ಸರ್. ಪ್ರೈಮರಿಯಲ್ಲಿ ನಾವು 40 ಮಾತ್ರ ನಿಲ್ಲಿಸ್ತೇವೆ.
ಅಲ್ಲಿ ಸ್ವಲ್ಪ ಜಾಸ್ತಿ ಕ್ಲಾಸಸ್ ಆಗ್ತಿರ್ತದಲ್ಲ ಅವಾಗ ಜಾಸ್ತಿ ಮಕ್ಳು ತಗೊಂಡ್ರೆ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಸುಮ್ಮನೆ ಮತ್ತೆ ಎಜುಕೇಶನ್ ಹಾಳಾಗಬಾರ್ದು ಯಾವ ಮಕ್ಕಳ ಅದಕ್ಕೆ ಎಸ್ಪೆಷಲಿ ಇವರು ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಜಾಸ್ತಿ ಅವರು ಟೀಚ್ ಮಾಡುವಂಥದ್ದು. ಎಕ್ಸಾಂಪಲ್ ಈಗ ಒಂದು ಟ್ರಾವೆಲ್ ಅರೌಂಡ್ ಅಂತ ಒಂದು ಲೆಸನ್ ಇದೆ ಅಂತ ಹೇಳಿದ್ರೆ ಅವ್ರ ಮಕ್ಕಳನ್ನ ವ್ಯಾನ್ ಅಲ್ಲಿ ಹತ್ತಿಸಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಅದ್ರ ಪಾರ್ಟ್ಸ್, ವೆಹಿಕಲ್ ಪಾರ್ಟ್ ಇರ್ಬೋದು, ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವರ್ಕ್ಸ್ ಏನ್ ಇರ್ತದೆ ಅದನ್ನೆಲ್ಲ ಅಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸುವಂತದ್ದು. ಸೊ ಇಮಿಡಿಯೇಟ್ ಮಕ್ಕಳು ಗ್ರಾಸ್ ಮಾಡ್ತಾರೆ. ನೆನ್ನೆ ಮಾರುತಿ ಅವ್ರದ್ದು ಇಲ್ಲಿ ಒಂದು ಕಾರ್ಕಳದಲ್ಲಿ ಒಂದು ಫೇಮಸ್ ಶೋರೂಮ್ ಉಂಟು, ವರ್ಕ್ ಶಾಪ್ ಅವ್ರದ್ದು, ಕಾರ್ಕಳ ಮೋಟಾರ್ಸ್ ಅಂತ ಹೇಳಿ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು, ನಾವೀಗ ಯೋಚನೆ ಅಷ್ಟು ಚಿಕ್ಕ ಮಕ್ಕಳಿಗೆ ಅರ್ಥ ಆಗುದಿಲ್ಲ ಏನು ಅಂತ ಹೇಳಿ, ಬಟ್ ಅವ್ರಿಗೆ ಆಕ್ಚುಲಿ ಜಾಸ್ತಿ ಅರ್ಥ ಆಗ್ತದೆ ಯಾಕಂದ್ರೆ ಕ್ಯೂರಿಯಸ್ ಮೈಂಡ್ ಅಲ್ಲ ಅವರದ್ದು. ಸೊ ಅವ್ರನ್ನ ಕರ್ಕೊಂಡು ಹೋಗಿದ್ವಿ ಅಲ್ಲಿ. ಅವರು ಕಾರಿದು AC ಎಲ್ಲಿ ಬರ್ತದೆ, ಲ್ಯಾಪ್ಟಾಪಿಗೆ ಹೇಗೆ ಕನೆಕ್ಟ್ ಮಾಡುದು, ಈಗದು ಕಾರೆಲ್ಲ ಮ್ಯಾನ್ಯಲ್ ಆಗಿ ಓಪನ್ ಮಾಡುದಿಲ್ಲ ಅವರೆಲ್ಲ, ಕಾರಿಗೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಲ್ಯಾಪ್ಟಾಪ್ ಹೇಳ್ತದೆ ಎಲ್ಲಿ ಫಾಲ್ಟ್ ಉಂಟು ಅಂತ ಹೇಳಿ. ಸೊ ಅದನ್ನ ತೋರಿಸಿದ್ರು, ಬಾನೆಟ್ ಓಪನ್ ಮಾಡಿ ಇಂಜಿನ್ ಎಲ್ಲಿ ಹೋಗ್ತದೆ, ಪೆಟ್ರೋಲ್ ಎಲ್ಲಿಂದ ಹೇಗೆ ಹೋಗ್ತದೆ, ಕಾರನ್ನೆಲ್ಲ ಮೇಲೆ ಎತ್ತಿ ಹೀಗೆ ತೋರಿಸ್ತಾರೆ ಅದೆಲ್ಲ, ಹಾಗೆಲ್ಲ ತೋರಿಸಿದ್ರು. ಹಾಗೆ ಅದು ಸ್ವಲ್ಪ ಬೇಗ ಫೀಡ್ ಆಗ್ತದೆ. ಅವಾಗ ನಮ್ಗೆ ಆಕ್ಚುಲಿ ಹೇಳಿದ್ರೆ ಎಷ್ಟು ನಾವು ಪ್ರಾಕ್ಟಿಕಲ್ ಆಗಿ ಕಲಿಸ್ತೇವಲ್ಲ, ಟೀಚರ್ಸ್ಗೆ ಕೆಲಸ ಕಮ್ಮಿ ಆಕ್ಚುಲಿ, ಬೇಗ ಅರ್ಥ ಆಗ್ತದಲ್ಲ, ಇಲ್ಲದಿದ್ರೆ ಅದನ್ನೇ ಹೇಳಿಸ್ತಾ ಇರ್ಬೇಕು. ಬಾಯ್ ಹರ್ಟ್ ಮಾಡ್ಬೇಕು ಮಾಡೋದಕ್ಕಿಂತ ಅದು ಏನು ಲೈಫ್ ಸ್ಕಿಲ್. ಹೌದು. ಏನ್ ನೀವು ಹೇಳ್ಕೊಡ್ತಿದ್ರಿ ಮನೇಲಿ ಪಾಠ? ನನ್ಗೆ ಅವರೇ ಸರ್. ಹೌದು. ನೀವು ಆಮೇಲೆ ಮದುವೆ ಆದ್ಮೇಲೆ ನೀವು ಕಾಲೇಜ್ಗೆ ಹೋಗ್ತೀರಿ ಅಲ್ವಾ? ಹೌದು ಸರ್. ಎಕ್ಸ್ಪೀರಿಯನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅಂದ್ರೆ ಕ್ಲಾಸ್ ರೂಮಿಗೆ ಹೋಗುವಾಗ ಮದ್ವೆ ಆದವಳು ಬಂದಿದ್ಲು, ಆ ಟೈಮಲ್ಲಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಚುಡಾಯಿಸ್ತಿದ್ರು, ಕೆಲವು ಸಲ ಬೇಜಾರ್ಸ ಆಗ್ತಿತ್ತು. ಮತ್ತೆ ಅದನ್ನ ಸ್ವಲ್ಪ ಫನ್ನಿ ಆಗಿ ನಾನು ತಗೊಳ್ತಿದ್ದೆ. ಮದುವೆ ಆಗಿದೆ ಆದ್ರೂ ಬರ್ತಾ ಇದ್ದಾಳೆ, ಅದು ಇದು ಮಾತಾಡಿಸುವ ರೀತಿ ಸ್ವಲ್ಪ ಚೇಂಜ್ ಆಗಿತ್ತು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ. ಅದು ಸ್ವಲ್ಪ ಬೇಜಾರಾಗಿದ್ದು ಇದೆ. ಬಟ್ ನಾನು ಯಾವತ್ತೂ ಅದೇ ಹೇಳಿದ್ನಲ್ಲ ಸರ್, ಹಿಂದೆ ನೋಡಲೇ ಇಲ್ಲ. ನನ್ನ ಹಸ್ಬೆಂಡ್ ಯಾವತ್ತೂ ನನಗೆ ಸಪೋರ್ಟ್ ಮಾಡಿದವರು. ಇವನ್ ನಾನು ಲಿಟಲ್ ಲರ್ನರ್ಸ್ ಅಕಾಡೆಮಿಯಲ್ಲಿ ನಾನು ಕಿಂಡರ್ ಗಾರ್ಟನ್ ಕೋರ್ಸ್ ಮಾಡಬೇಕು, ಸುಮ್ಮನೆ ಮನೆಯಲ್ಲಿ ಇರಬೇಕಲ್ಲ, ಆಗ ಕೂಡ ಅವ್ರು ಸಪೋರ್ಟ್ ಮಾಡಿದರು. ಬೆತನಿ ಇನ್ಸ್ಟಿಟ್ಯೂಷನಲ್ಲಿ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೆ. ಸೊ ನಾನು ಮಾಡಿದಂಥ ಕೆಲವು ಡಿಸೈನ್ಸ್ ಎಲ್ಲ ಇವನ್ ದುಬೈಗೆಲ್ಲ ಸಿಸ್ಟರ್ಸ್ ಕಳಿಸ್ತಾ ಇದ್ರು, ಸೆಲೆಕ್ಟ್ ಆಗ್ತಿತ್ತು ನನ್ನ ಡಿಸೈನ್ಸ್ ಎಲ್ಲ. ಸೊ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ತಪ್ಪಿಲ್ಲ. ಆದರೆ ಆಗ ಏನಾಯ್ತು, ನನಗೆ ಇಲ್ಲಿ ಬಂದಾಗ ಮ್ಯಾಂಗ್ಳೂರು ಕಾಲೇಜಿಂದ ಕಾಲ್ ಬಂದಿತ್ತು. ಆಗ ತುಂಬ ಡಿಮಾಂಡ್ ಇತ್ತು ಆ ಕೋರ್ಸಿಗೆ. ಆದರೆ ಪ್ರಾಬ್ಲಮ್ ಏನಂದರೆ ಇಬ್ಬರು ಹೆಣ್ಮಕ್ಳು, ನಾನು ಎಲ್ಲಿ ಬಿಡೋದು? ನಾನು ಬರುವಾಗ 9 o'clock ಅಂತೂ 100%. ಯಾರ ಮನೇಲಿ ಬಿಡೋದು, ಎಲ್ಲಿ ಬಿಡೋದು, ಯಾವುದಿಲ್ಲ. ಆಗ ನನಗೆ ತೋಚಿದ್ದು, ಯಾಕೆ ನಾನೊಂದು ಡೇ ಕೇರ್ ಮಾಡ್ಬೋದು, ಮಾಡಬಾರ್ದು, ಎಷ್ಟೋ ವರ್ಕಿಂಗ್ ಪೇರೆಂಟ್ಸಿಗೆ ಇದು ಹೆಲ್ಪ್ ಆಗುತ್ತೆ ಅಂತ. ಹಾಗೆ ನನಗೆ ಅದೊಂದು ಕಾನ್ಸೆಪ್ಟ್ ಬಂತು, ನಾನು ಮಾಡಬೇಕು ಅಂತ. ಹಾಗೆ ಅದರಿಂದ ಎಷ್ಟೋ ಪೇರೆಂಟ್ಸಿಗೆ ತುಂಬ ಯೂಸ್ ಆಗಿದೆ. ಇವತ್ತು ಕೂಡ ಲೆಕ್ಚರರ್ಸ್ ಇರ್ಬೋದು, ಡಾಕ್ಟರ್ಸ್ ಮಕ್ಕಳು ತುಂಬ ಬರ್ತಾ ಇದ್ದಾರೆ ನಮ್ಮಲ್ಲಿ. ಬೆಳಿಗ್ಗೆ 8:30 ಒಂದು 6 o'clock ತನಕ ಇಲ್ಲಿ ಇರ್ತಾರೆ ಮಕ್ಕಳು. ಖಂಡಿತ ಸರ್, ತುಂಬಾ ಜವಾಬ್ದಾರಿ ಕೆಲಸ ಸರ್. ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಚಿಕ್ಕ ಮಕ್ಕಳು, ಅವರ ಫುಡ್ ಎಲ್ಲ ತುಂಬ ಕೇರ್ಫುಲ್ ಆಗಿರ್ಬೇಕು. ಲಂಚ್ ಕೂಡ ನಾವು ಪ್ರೊವೈಡ್ ಮಾಡ್ತೇವೆ ಅವರಿಗೆ, ಇಲ್ಲೇ ಇದೆ. ಹಾಗೆ ಅದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಫುಡ್ ರೈಸ್ ಅಂಡ್ ಸಾಂಬಾರ್ ವೆಜಿಟೇಬಲ್ ಅದೇ ಕೊಡ್ತೇವೆ ಸರ್. ವೀಕ್ಲಿ ಟ್ವೈಸ್ ವೈಟ್ ರೈಸ್ ಇರುತ್ತೆ, ಅದ ಬೇರೆ ದಿನ ಬಾಯ್ಲ್ಡ್ ರೈಸ್ ಕೊಡ್ತೇವೆ. ಹಾಗೆ ದಾಮೋದರ ಶರ್ಮಾ ಗುರುಗಳ ಬಗ್ಗೆ ಏನು ಹೇಳ್ತೀವಿ? ಅವ್ರದ್ದು ನಾನು ಆ್ಯಕ್ಚುಲಿ ಆನ್ಲೈನ್ ನೋಡಿದ್ದೆ, ತುಂಬ ಟಾಕ್ಸ್ ಎಲ್ಲ ಕೇಳಿದ್ದೆ. ಮತ್ತು ನಾವು ಲೈವ್ ಆಗಿ ನಮ್ಮ PTA ಪೇರೆಂಟ್ ಟೀಚರ್ಸ್ ಮೀಟಿಂಗಿಗೆ ಕರೆದಿದ್ವಿ. ನನಗೆ ಆ್ಯಕ್ಚುಲಿ ಅವರ ನೋಡುವಾಗನೇ ಒಂಥರ ಕೈ ಮುಗಿಯೋ ಅಂತ ಹೇಳಿ, ಅವರ ಆ ಥರ ಪರ್ಸನಾಲಿಟಿ ನೋಡುವಾಗನೇ ಅವ್ರು ಹಾಗಿದ್ದಾರೆ. ಅವರ ಮಾತು ಕೇಳಿ ಅಂತೂ ನನಗೆ ಲೈಫಲ್ಲಿ ಒಂದು ರೈಟ್ ಡಿಸಿಷನ್ ಹೇಗೆ ತೆಗಿಬೇಕು ಅಂತೇಳಿ ಅವರ ಮಾತು ಕೇಳಿ ನನಗೆ ಅನಿಸಿತ್ತು. ಯಾಕಂತ ಹೇಳಿದರೆ ಅವ್ರು ಸಹ ನನಗೆ ಸ್ಟೇಜಲ್ಲಿ ಅಪ್ರಿಷಿಯೇಟ್ ಮಾಡಿದರು, ಆ ಥರ ಎಲ್ಲ ಬಿಟ್ಟು ಬಂದಿದ್ದಾಳೆ ಅವಳು ಅಂತ. ನನಗೆ ಯಾವಾಗ ಅನಿಸಿತ್ತು, ನನಗೆ ಇನ್ ಟರ್ಮ್ಸ್ ಆಫ್ ಮಾನಿಟರಿ ನನಗೆ ಏನು ಬೇಡ, ಅವರಿಂದ ಒಂದು ನನಗೆ ಅಪ್ರಿಷಿಯೇಷನ್ ಸಿಕ್ಕಿತ್ತಲ್ಲ, ನಾನು ಇಷ್ಟು ಎಲ್ಲ ಮಾಡಿದ್ದು ನನಗೊಂದು ಸಾರ್ಥಕ ಅಂತ ಹೇಳಿ ಅನಿಸಿತು. ಹಾಗೆ ನನಗೆ ಆ್ಯಕ್ಚುಲಿ ಅವರು ಮತ್ತು ಅವರ ಚಿಕ್ಕದಿರುವಾಗ ಅವರ ಘಟನೆಗಳೆಲ್ಲ ಹೇಳಿದರು. ನಾನು ಅದನ್ನು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಮಕ್ಕಳಿಗೆ ಹೋಗಿ ಹೇಳಿದೆ. ಆ ದಿನ ಮಕ್ಕಳಿಗೆ ಅಲೌಡ್ ಇರಲಿಲ್ಲ, ಮಕ್ಕಳಿಗೆ ಹೇಳಿದೆ. ಅವ್ರು ಸಹ ಒಮ್ಮೆ ಹೇಳಿದರು, ಮ್ಯಾಮ್ ನಾವು ಸಹ ಬರ್ತಿದ್ವಿ, ನಮ್ಗೆ ಯಾಕೆ ಹೇಳಲಿಲ್ಲ ನೀವು ಅಂತ ಹೇಳಿ. ಅಷ್ಟು ಚಂದ ಅವರ ಸ್ಟೋರೀಸ್. ಒಬ್ಬರ ಮೈಂಡನ್ನು ಎಷ್ಟು ಪಾಸಿಟಿವ್ ಆಗಿ ಚೇಂಜ್ ಮಾಡ್ತಾರಂದರೆ ಅದು ನಮಗೆ ಗೊತ್ತಾಗೋದಿಲ್ಲ. ನಮಗೆ ಹೇಗೆ ಕೂತಿರ್ತೇವೆ, ಅವರ ಟಾಕಾಗಿ ಹೇಳುವಾಗ ನಾವು ಒಂದು ಡಿಫ್ರೆಂಟ್ ಪರ್ಸನ್ ಆಗಿರ್ತೇವೆ. ಅದು ಅವರ ಏನು ಪವರ್, ಆ ಪಾಸಿಟಿವ್ ಮೈಂಡ್ ಅವರದ್ದು.
ಸೊ ಭಾರಿ ಖುಷಿ ಆಯ್ತು ಅವರ ಟಾಕ್ ಕೇಳಿ. ನನಗೆ ಲೈವ್ ನೋಡಿ ಅಂತೂ ತುಂಬಾನೇ ಖುಷಿ ಆಯ್ತು ಅವರನ್ನು ನೋಡಿ. ನಾವೇನು ಓದಿದ್ವಿ, ಏನ್ ಜ್ಞಾನ ತಗೊಂಡಿದ್ವಿ, ಹೌದು, ನಾನು ಇಲ್ಲೇ ಓದಿದ್ದು. ಹೌದು ಅಲ್ವಾ? ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿದ್ದು ಹಿಂಗೆ. ಈಗ ಎಷ್ಟು ಸುಂದರ ಆಗುತ್ತೆ ನಮ್ಮ ದೇಶ ಅಲ್ವಾ? ಎಲ್ಲರೂ ಹಿಂಗ್ ಥಿಂಕ್ ಮಾಡ್ರೆ ನಮ್ಮ ಹಳ್ಳಿಯಲ್ಲಿ ಏನ್ ಸಾಧ್ಯತೆಗಳಿದೆ ಮಾಡೋದಕ್ಕಂತ ನೋಡ್ತಾ ಹೋದ್ರೆ ಬೇಕಾದಷ್ಟಿದೆ. ನೀವು ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದ್ ಕೇಳಿರ್ಬೋದು. ಅವ್ರು ಹೇಳ್ತಾರೆ, ನಮ್ಮ ದೇಶಕ್ಕೆ ಆಗುದು ಲಾಸ್ಟಿಗೆ ಲಾಸ್ಟ್ ಬೆಂಚ್ ಅಲ್ಲಿ ಕೂತವ್ರೆ, ಫ್ರಂಟ್ ಬೆಂಚ್ ಅವರೆಲ್ಲ ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ಅಲ್ಲ, ನಾನು ಫ್ರಂಟ್ ಬೆಂಚ್ ಅಲ್ಲಿ ಇದ್ರೆ ಬೇರೆ ವಿಷಯ. ಬಟ್ ಆದ್ರೆ ಅವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ ಸರ್? ಎಲ್ಲ ಜಾಸ್ತಿ ಅಂತ ಹೇಳಿ ಎಲ್ಲ ಹೊರ ದೇಶಕ್ಕೆ ಹೋಗಿ ಮಾಡ್ತಾರೆ. ಬಟ್ ನಮ್ಮವರಿಗೆ ನಾವು ಏನ್ ಮಾಡ್ತೇವೆ, ನಾವು ಎಲ್ಲಿ ಜಾಬ್ ಆಪರ್ಚುನಿಟಿ ಕೊಡ್ತೇವೆ, ನಾವು ನಮ್ಮ ಮಕ್ಕಳಿಗೆ ಎಜುಕೇಶನ್ ಹೇಗೆ ಕೊಡ್ತೇವೆ, ಅದು ಸಹ ಇಂಪಾರ್ಟೆಂಟ್ ಅಲ್ವಾ ಸರ್? ಸ್ಕೂಲಲ್ಲಿ ಇಲ್ಲದನ್ನ ಪ್ರಪಂಚ ಅವರಿಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಹೌದು. ಖಾಲಿ ಮಕ್ಕಳು ಈಗ ಹೇಗಾಗಿದೆ, ಡಾಕ್ಟರ್ ಆಗ್ಬೇಕು, ಇಂಜಿನಿಯರಿಂಗ್ ಆಗ್ಬೇಕು, CA ಓದ್ಬೇಕು ಅಂತಾಗಿದೆ. ಯಾಕೆ ಬೇರೆ ಫೀಲ್ಡಿಗೆ ಹೋಗ್ಬಾರ್ದು ಅಂತ ಹೇಳಿ ನಾನು ಮಕ್ಕಳಿಗೆ ಯಾವತ್ತೂ ಕೇಳ್ತೇನೆ. ಮಕ್ಕಳಿಗೆ ನಾನು ಹೋಗಿ ಕ್ಲಾಸಿಗೆ ಕೇಳ್ತೇನೆ, ನಿಮ್ಗೆ ಏನಾಗ್ಲಿಕ್ಕೆ ಇಷ್ಟ? ಈಗ ಮಕ್ಕಳು ಹೇಳ್ತಾರೆ ನಂಗೆ ಕ್ರಿಕೆಟರ್ ಆಗಬೇಕು ಅಂತ. ನಾನು ಆಗ ಅವರೊಟ್ಟಿಗೆ ಕೇಳ್ತೇನೆ, ನೀವೆಲ್ಲಿ ನಿಮ್ಮನ್ನು ನೋಡ್ತೀರಿ ಅಂತ. ಅವ್ರು ಹೇಳ್ತಾರೆ, ಮ್ಯಾಮ್ ಇಲ್ಲಿ ಗಾಂಧಿ ಮೈದಾನದಲ್ಲಿ ಕಾಂಪಿಟಿಷನ್. ನಾನು ಅವಾಗ ಹೇಳ್ತೇನೆ ಮಕ್ಕಳಿಗೆ, ನೀವು ಗಾಂಧಿ ಮೈದಾನ ಯೋಚನೆ ಮಾಡೋದಿಲ್ಲ, ನೀವು ನೆಕ್ಸ್ಟ್ ಇಂಡಿಯನ್ ಕ್ರಿಕೆಟ್ ವರ್ಲ್ಡ್ ಕಪ್ ಟೀಮಲ್ಲಿ ಇರಬೇಕು ಅಂತೇಳಿ ನಿಮ್ಮ ಯೋಚನೆ ಇರಬೇಕು. ಅವಾಗ ನಾವು ಅಲ್ಲಿ ರೀಚ್ ಆಗ್ತೇವೆ. ಡ್ರೀಮ್ ಬಿಗ್ ಅಂತ ಹೇಳುದು ನಾನು. ಆಗ್ತದಿಲ್ಲ ಮತ್ತೆ ನೋಡುವ. ದೊಡ್ಡ ಡ್ರೀಮ್ ಮಾಡ್ಲಿಕ್ಕೆ ಏನು ದುಡ್ಡು ಕೊಡ್ಲಿಕ್ಕೆ ಉಂಟು? ಇಲ್ಲ ಅಲ್ಲ, ಫ್ರೀ ಅಲ್ವಾ? ದೊಡ್ಡ ಡ್ರೀಮ್ ಮಾಡಿ ಮತ್ತೆ ನೋಡುವ ಅದು ಎಲ್ಲಿ ನೀವು ಹೋಗ್ತೀರಿ ಅಂತ ಹೇಳಿ. ಬಟ್ ಡ್ರೀಮ್ ದೊಡ್ಡದಿಡಿ, ಏಮ್ ದೊಡ್ಡದಿರ್ಬೇಕು. ಅವಾಗ ಇಮಿಡಿಯೇಟ್ಲಿ ನಾವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇಲ್ಲದಿದ್ರೆ ನಾವು ಅಲ್ಲೇ ಬೌಂಡ್ ಆದ್ರೆ ಅಲ್ಲಿಗೆ ತನಕ ಹೋಗಿ ಮತ್ತೆ ಸಾರ್ಥಕ ಸಾಕು ಅಂತ ಹೇಳಿ ನಿಲ್ಸಿ ಬಿಡ್ತೇವೆ. ಹಾಗೆ ಡ್ರೀಮ್ ಬಿಗ್ ಅಂತ ಹೇಳ್ತೇನೆ ನಾನು ಮಕ್ಳಿಗೆ ಯಾವತ್ತೂ ಸಹ. ನನಗೆ ಇನ್ನು ಪಾಠ ಕೇಳೋಕೆ ಅನಿಸ್ತದೆ. ಮಕ್ಕಳು ಬಹಳ ಖುಷಿಯಾಗಿರ್ತಾರೆ ಅಂತ ಅನ್ಸುತ್ತೆ. ಬಹಳ ಖುಷಿ ಆಯ್ತು. ನಾನು ಮತ್ತೆ ಎಲ್ಲ ಕ್ಲಾಸಿಗೆ ಸಹ ಒಂದೊಂದು ಸಬ್ಜೆಕ್ಟ್ ತಗೊಳ್ತೇನೆ. 1st to 7th ಸ್ಟ್ಯಾಂಡರ್ಡ್ ಒಂದೊಂದು ಸಬ್ಜೆಕ್ಟ್ ತಗೊಳ್ತೇನೆ. ಹೌದು. ಅಂದ್ರೆ ಬ್ಯುಸಿ ಇರ್ತೇನೆ, ಬೆಳಿಗ್ಗೆಯಿಂದ ಈವ್ನಿಂಗ್ ತನಕ ಕಂಟಿನ್ಯೂಸ್ ಕ್ಲಾಸಸ್ ಇರ್ತದೆ ಒಂದೊಂದು ಸರ್ಟೆನ್ ಡೇಸ್ ನನಗೆ. ಬಟ್ ನನ್ನ ಗೋಲ್ ಏನು ಅಂತಂದ್ರೆ ಎಲ್ಲ ಕ್ಲಾಸ್ ಮಕ್ಕಳು ನನಗೆ ಸಿಗಬೇಕು, ನನ್ನ ಮಾತನ್ನು ಸಹ ಅವ್ರು ಕೇಳಬೇಕು, ನನ್ನ ಥಾಟ್ಸನ್ನು ಅವರಿಗೆ ಶೇರ್ ಮಾಡಿದರೆ ಅವರ ಥಾಟ್ಸ್ ನನಗೆ ಏನು ಅಂತ ಹೇಳಿ ಗೊತ್ತಾಗ್ತದೆ. ಮತ್ತು ಮಕ್ಕಳಿಂದ ಕಲೀಲಿಕ್ಕೆ 100 ಇರ್ತದೆ ಸರ್. ನನ್ನಿಂದ ಕಲೀಲಿಕ್ಕೆ 10 ಆದರೆ ಅವರ ಕಡೆಯಿಂದ 100 ಇರ್ತದೆ ನನಗೆ ಕಲೀಲಿಕ್ಕೆ. ಅದೆಲ್ಲ ಕೇಳಿ ಹೇಳಿ ಅಂತೇಳಿ 1 ವರ್ಷ ಮುಗ್ದು ಬಿಡ್ತದೆ. ಈಗ ನಿಮ್ಮ ಕನಸನ್ನ ನಿಮ್ಮ ಈಗ ಟೀಚರ್ಸ್ 18 ಜನ ಏನಾಗಿದೆ ಅವ್ರಿಗೆ ಹೇಗೆ ಶಿಕ್ಷಕರು ದಾಟಿಸ್ತೀರಿ ನೀವು? ಅವ್ರಿಗೆ ಏನಾದರೂ ತರಬೇತಿ ಕೊಡ್ತೀರಾ? ಅವ್ರಿಗೆ ಹೇಗೆ ರೆಡಿ ಮಾಡ್ತೀರಿ ಅವ್ರನ್ನ? ತರಬೇತಿ ಇರ್ತದೆ ಸರ್ ಅವರಿಗೆ. ಮತ್ತೆ ಎವ್ರಿ ಸ್ಯಾಟರ್ಡೇ ನಾವು ಟೀಚರ್ಸ್ ಮೀಟಿಂಗ್ ಅಂತ ಕೂತ್ಕೊಳ್ತೇವೆ. ಸೊ ಈ ವೀಕಲ್ಲಿ ಏನಾಯಿತು, ಅದರಲ್ಲಿ ಏನು ಕರೆಕ್ಷನ್ ಇದೆ, ಮುಂದೆ ನೆಕ್ಸ್ಟ್ ವೀಕಲ್ಲಿ ನಾವೇನು ಮಾಡಬೇಕು, ಯಾವ ರೀತಿ ಇರಬೇಕು, ಎವ್ರಿ ಸ್ಯಾಟರ್ಡೇ ನಮ್ಮ ಡಿಸ್ಕಷನ್ ಇರ್ತದೆ. ಆಲ್ಮೋಸ್ಟ್ ಪ್ರೈಮರಿ ಸ್ಕೂಲಲ್ಲಂತೂ ಎವ್ರಿ ಡೇ ಇದೆ ಅಂತ ಹೇಳಿದ್ರು ತಪ್ಪಿಲ್ಲ. 3:45 to 4:30 ನಾವು ಕೂತ್ಕೊಳ್ತೇವೆ, ತುಂಬ ಶೇರ್ ಮಾಡ್ಕೊಳ್ತೇವೆ ವಿಷಯಗಳನ್ನು. ಒಂದೊಂದು ಮಗುವಿನ ಬಗ್ಗೆ ಕೂಡ ಅಲ್ಲಿ ಚರ್ಚೆಗಳು, ಡಿಸ್ಕಷನ್ ಆಗೇ ಆಗ್ತದೆ. ಮತ್ತೆ ನಾವು ಸ್ಟಾಫ್ಸ್ ಅಲ್ಲ ಸರ್, ನಾವು ಫ್ಯಾಮಿಲಿ. ಒಂದು ವರ್ಧಮಾನ್ ಟೀಚರ್ಸ್ ಅಥವಾ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟ್ ಅನ್ನೋದಕ್ಕಿಂತ ನಮ್ದೊಂದು ಫ್ಯಾಮಿಲಿ, ವರ್ಧಮಾನ್ ಫ್ಯಾಮಿಲಿ. ಟೀಚರ್ಸ್ ಕೂಡ ನಮ್ಮೊಟ್ಟಿಗೆ ಹಾಗೆ ಇದ್ದಾರೆ, ತುಂಬಾ ಫ್ರೆಂಡ್ಲಿ ಆಗಿರ್ತೇವೆ. ಇವರಂತೂ ರೀಲ್ಸ್ ಎಲ್ಲ ಆಗ್ತಾ ಇರ್ತದೆ ಟೀಚರ್ಸ್ ಅನ್ನ ಸೇರ್ಕೊಂಡು. ಒಂದ್ ಟೈಮ್ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಮೂವಿ ನೋಡ್ಬೇಕು ಅಂತ ಹೇಳಿದ್ರು, ನಾನು ನನ್ನ ಹಸ್ಬೆಂಡ್ ಮಕ್ಕಳನ್ನ ಕರೆಯೋದಕ್ಕಿಂತ ನಾನೆಲ್ಲ ಟೀಚರ್ಸ್ ನ ಒಟ್ಟು ಮಾಡ್ಕೊಂಡು ನಾವು ಒಂದು ಮೂವಿಗೆ ಹೋಗೋದು, ಒಂದು ಹೋಟೆಲ್ಗೆ ಹೋಗುವಂತದ್ದು ಇರ್ಬೋದು. ನಾವೆಲ್ಲ ಹೇಗೆ ಫ್ರೆಂಡ್ಲಿ ಆಗಿದ್ದೇವೆ. ಎನ್ವೈರನ್ಮೆಂಟ್ ನಮ್ಮ ಸ್ಕೂಲ್ ಇದು. ಆ ರೀಸನ್ ಇಂದಾಗಿ ಹೇಗಾಗಿದೆ ಅಂತ ಹೇಳಿದ್ರೆ, ಎಲ್ಲರಿಗೆ ಸಹ ವರ್ಧಮಾನ್ ಅಂದ್ರೆ ನಮ್ಮ ಸ್ಕೂಲ್, ನನ್ನ ಸ್ಕೂಲ್ ಅಂತ. ಎಲ್ಲ ಟೀಚರ್ಸಿಗೆ ಸಹ ನನ್ನ ಸ್ಕೂಲ್ ಅದು ಅಂತ, ನಮ್ಮ ಸ್ಕೂಲ್ ನನ್ನ ಸ್ಕೂಲ್. ಹಾಗೆ ಎಲ್ಲರೂ ಸಹ ಈಗ ನಾನು ಹೇಗೆ ಒಂದು ಮಕ್ಕಳಿಗೆ ಎಕ್ಸ್ಪೋಜರ್ ಕೊಡ್ತೇನೆ, ಅವ್ರು ಸಹ ಆ ಥರನೇ ಎಕ್ಸ್ಪೋಜರ್ ಕೊಡ್ತಾ ಇರ್ತಾರೆ ಎವ್ರಿ ಕ್ಲಾಸಲ್ಲಿ ಸಹ. ಸೊ ಕಂಪ್ಲೀಟ್ಲಿ ಒಮ್ಮೆ ಮಕ್ಕಳು ಫುಲ್ ಟ್ರೈನ್ಡ್ ಆಗಿ ಬಿಡ್ತಾರೆ, ಹೇಗೆ ಓಪನ್ ಆಗಿ ಥಿಂಕ್ ಮಾಡೋದು, ಡ್ರೀಮ್ ಮಾಡೋದು. ಸೊ ಅದೊಂದು ನಮ್ಮದು ಎಥಿಕ್ಸ್ ಅಂತೇಳಿ ನಾವು ಫಾಲೋ ಮಾಡ್ತೇವೆ ಸರ್. ಅಪ್ಪ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಅಕ್ಕನ ಬಗ್ಗೆ ಹೇಳೋದಾದ್ರೆ ಏನು? ಓಕೆ, ಅಪ್ಪ ಹೇಗೆ ಹೇಳ್ದು, ಮೇಲಿಟ್ರೆ ಕಾಗಿ ತಗೊಂಡು ಹೋಗ್ತದೆ, ಕೆಳಗಿಟ್ರೆ ಇರುವೆ ತಗೊಂಡು ಹೋಗ್ತದೆ ಹೇಳ್ತಾರಲ್ಲ, ಹಾಗೆ ಒಂಥರ ತುಂಬ ಅದ್ಭುತವಾಗಿ ನನ್ನನ್ನು ಚಿಕ್ಕದ್ರಿಂದ ಸಹ ನೋಡ್ಕೊಂಡಿದ್ದಾರೆ. ನಮಗೊಂದು ಎಜುಕೇಷನ್ ಇರ್ಬೋದು, ನಾನೊಂದು ಡಾನ್ಸ್ ಕ್ಲಾಸಿಗೆ ಹೋಗುವಾಗಿರ್ಬೋದು, ಏನೇ ಆಗಲಿ, ಬಟ್ ನಮ್ಮನ್ನು ಫಸ್ಟ್ ಪ್ರಯಾರಿಟಿ ಇಟ್ಟಿದ್ದಾರೆ ಅವರು. ಮತ್ತು ಯಾವತ್ತೂ ಸಹ ನೀನೊಂದು ಹುಡುಗಿ ಅಥವಾ ಹೆಣ್ಣು ಮಗು, ನಿನಗೆ ಒಂದು ಇದು ಲಿಮಿಟ್ ಅಂತ ಹೇಳಿ ಯಾವತ್ತೂ ನನ್ನನ್ನು ಅಥವಾ ನನ್ನ ಅಕ್ಕನನ್ನು ನಿಲ್ಲಿಸಿದವರಲ್ಲ. ಓದಬೇಕಾ ಓದಿ, ಎಷ್ಟು ನೀವು ಡಾನ್ಸ್ ಮಾಡಬೇಕಾ ಮಾಡಿ, ನಾನು ಬರ್ತೇನೆ ಸರ್. ಒಂದೊಂದು ದಿನ ಮಧ್ಯರಾತ್ರಿ 3 ಗಂಟೆ ಆದದುಂಟು ನಮ್ಮ ಪ್ರೋಗ್ರಾಮ್ ಎಲ್ಲ ಆಗುವಾಗ. ಪಪ್ಪ ಕಾರಲ್ಲಿ, ಒಂದು ಕಂಪ್ಲೇಂಟ್ಸ್ ಇಲ್ಲ, ಏನಿಲ್ಲ, ಅಷ್ಟು ಚಂದ ಮಾಡಿ ನಮ್ಮನ್ನು ಕರ್ಕೊಂಡೋಗಿ ವಾಪಸ್ ಬಂದು ಪಾಪ ನೆಕ್ಸ್ಟ್ ಡೇ
ಬೆಳಿಗ್ಗೆ 8 ಗಂಟೆಗೆ ಅವ್ರು ಆಫೀಸಲ್ಲಿ ಇರ್ತಿದ್ರು, ಮತ್ತೆ ಪುನಃ ಬರುವಾಗ 9 ಪುನಃ ನಮ್ಮದು ಪ್ರೋಗ್ರಾಮ್ ಸ್ಟಾರ್ಟ್. ಫ್ಯಾನ್ಸಿ ಡ್ರೆಸ್ಸಲ್ಲಿ ನನಗೆ ಪಿನ್ ಟು ಪಿನ್ ರೆಡಿ ಮಾಡ್ತಿದ್ರು ಸರ್. ನನಗೆ LKG ಇಂದ 7th ಸ್ಟ್ಯಾಂಡರ್ಡ್ ತನಕ ಒಮ್ಮೆ ಸಹ ಫ್ಯಾನ್ಸಿ ಡ್ರೆಸ್ಸಲ್ಲಿ ಸೆಕೆಂಡ್ ಪ್ರೈಸ್ ಬಂದದ್ದು ಅಂತಿಲ್ಲ, ನನಗೆ ಫಸ್ಟ್ ಪ್ರೈಸೇ. ನನ್ನನ್ನು ರೆಡಿ ಮಾಡೋದು ನನ್ನ ಅಪ್ಪ. ಫುಲ್ ಅಷ್ಟು ಚಂದ ಮಾಡಿ ನೋಡ್ಕೊಂಡಿದ್ದಾರೆ. ಅಕ್ಕ ನನಗೆ ಬೆಸ್ಟ್ ಫ್ರೆಂಡ್ ಹಾಗೆ, ಬಟ್ ಈಗ ಆಸ್ಟ್ರೇಲಿಯಾದಲ್ಲಿದ್ದಾಳೆ, ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿದೆ. ಬಟ್ ದಿನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೇವೆ. ಬಟ್ ನನಗಿಂತ 2 times ಟ್ಯಾಲೆಂಟೆಡ್ ಅವಳು. ಜೂನಿಯರಲ್ಲಿ ಸ್ಟೇಟಿಗೆ ರ್ಯಾಂಕ್ ಬಂದ ಸ್ಟೂಡೆಂಟ್ ಅವಳು. 10th 96%, ಸೈನ್ಸಲ್ಲಿ ಸಹ ಡಾಕ್ಟರ್ ಓದಿದ್ದಾಳೆ, ಅದರಲ್ಲಿ ಸಹ ರ್ಯಾಂಕ್ ಬಂತು ಅವಳಿಗೆ. ಹೌದು, ತುಂಬ ಸ್ಮಾರ್ಟ್. ಮತ್ತು ಸೀನಿಯರ್ ಮಾಡಿದ್ಲು ಭರತನಾಟ್ಯದಲ್ಲಿ. ತುಂಬ, ನಾನು ಎಷ್ಟು ಎಕ್ಸ್ಟ್ರೋವರ್ಟ್, ಅವಳು ಅಷ್ಟೇ ಇಂಟ್ರೋವರ್ಟ್, ಸಾಫ್ಟ್ ಸ್ಪೋಕನ್. ಹಾಗೆ ಅದು ನನ್ನ ಅಕ್ಕ. ಹೌದು, ಮಾತು ಜಾಸ್ತಿ. ಬಹಳ ಚಂದ ಮಾತ್ರ, ಪಾಪ ಹಳೆಯದ ನೆನೆಸ್ಕೊಂಡ್ರಿ ಅಂತ. ಹೌದು ಸರ್, ಖಂಡಿತ. ಹೇಳಲಿಕ್ಕೆ ವರ್ಡ್ಸ್ ಇಲ್ಲ ಸರ್. ಯಾಕಂದ್ರೆ ಇಷ್ಟು ಸಪೋರ್ಟ್ ಮಾಡಿದವರು ಅವರು ಇದ್ರು ಕೂಡ ನನಗೆ ಸಮ್ ಟೈಮ್ಸ್ ಏನೋ ಇರ್ತದೆ, ಕೆಲವು ಸ್ಟ್ರೆಸ್ಗಳೆಲ್ಲ ಇರ್ಬೋದು. ನನಗೆ ಜಗಳ ಮಾಡ್ಲಿಕ್ಕೆ ಸಿಗೋದು ಅವ್ರು ಒಬ್ಬರೇ ಅಂತ ಒಂದು ನಾವೆಲ್ಲ ಓಡಿ ಏನೋ ಚರ್ಚೆ ಮಾಡಬೇಕು, ಏನೋ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ಎಲ್ಲೂ ಕೂಡ ನಂಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಸಿರೋದು ಪಾಪ ನನ್ನ ಹಸ್ಬೆಂಡ್ ಮಾತ್ರ. ಅದರೆಲ್ಲವನ್ನು ಕೂಡ ಸಹಿಸ್ಕೊಂಡು ನನಗೆ ಸಜೆಸ್ಟ್ ಮಾಡ್ತಾ, ಗೈಡ್ ಮಾಡ್ತಾ ಇರ್ತಾರೆ. ಹಾಗೆ ನನಗೆ ಲೈಫಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ನನ್ನ ಮಗಳು ಕರ್ತವ್ಯ, ನನ್ನ ದೊಡ್ಡ ಮಗಳು ಕೈವಲ್ಯ. ನನಗೆ ಸದಾ ಸಪೋರ್ಟ್. ಒಂದೊಂದ್ಸಲ ನಾನು ಇವ್ರಿಗೆ ಹೇಳಲಿಕ್ಕೆ ಇರ್ತದೆ, ನಾನು ನಿಮ್ಮ ಅಮ್ಮನ ಅಥವಾ ನನಗೆ ನೀವಿಬ್ರು ಅಮ್ಮನ, ಏನು ಅಂತ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೆಜ್ಜೆಗೆ ಅಡ್ವೈಸ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ನನ್ನ ಹೆಲ್ತ್ ಬಗ್ಗೆ ತುಂಬ ಕೇರ್ ತಗೊಳ್ಳೋದಿರ್ಬೋದು, ನನ್ನ ಫುಡ್, ನನ್ನ ಡಯಟ್ ಬಗ್ಗೆ ಎಲ್ಲ ತುಂಬ ಕೇರ್ ತಗೊಳ್ತಾರೆ. ಇಬ್ರು ಕೂಡ ಅವ್ರದ್ದು ದಿನಕ್ಕೊಂದು 3 ಸಲ ಕಾಲ್ ಬರುತ್ತೆ. ಏನು ತಿಂದ್ರಿ, ಏನು ಮಾಡಿದ್ರಿ, ನೀರಿಷ್ಟು ಕುಡಿದ್ರ ಎಲ್ಲ. ಯಾಕಂದರೆ ಅದು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ, ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಸ್ವಲ್ಪ ಟೈಮ್ ಇಲ್ಲ, ಲೇಟ್ ಆ ಥರ. ಬಟ್ ಇಬ್ಬರು ಕೂಡ ತುಂಬ ಕೇರ್ ತಗೊಳ್ತಾರೆ. ಮತ್ತು ಸಮ ಮೆಡಿಸಿನ್ಸ್ ಆ ಥರ ಬಂತು ಅಂತ ಹೇಳಿದರೆ ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ಹೋಗಿ ಡಾಕ್ಟ್ರ್ ಹತ್ರ ಏನಾದ್ರು ಕೇಳಿದರೆ ಹಸ್ಬೆಂಡಿಗೆ ಕಾಲ್ ಮಾಡೋದು, ಏನೋ ಟ್ಯಾಬ್ಲೆಟ್ ಅದ ಬುಧರಿಂಚಿನಿ ಅಂತ. ಹಾಗಾಗಿ ನನ್ನ ಬಗ್ಗೆ 100% ಕೇರ್ ತಗೊಳ್ಳೋರು ನನ್ನ ಹಸ್ಬೆಂಡ್ ಮತ್ತು ನನ್ನ ಇಬ್ಬರು ಮಕ್ಕಳು ಅನ್ನೋದಕ್ಕಿಂತ ನನ್ನ ಬೆಸ್ಟ್ ಫ್ರೆಂಡ್ಸ್ ಹೇಳಿದ್ರು ತಪ್ಪಿಲ್ಲ ಸರ್. ಹಾಂ, ಇಲ್ಲಿ ನಿಮ್ಮ ಕಾರ್ ರೇಸ್ ಕಾರ್ ಇದರಲ್ಲಿ ಓದೋದು. ಇಲ್ಲ, ಇದರಲ್ಲಿ ಓದೋದು. ಇದಾ? ಹೌದು, ಇದರಲ್ಲೇನಾ? ರೇಸಿಗೆ ಅದರಲ್ಲಿ ಹೋಗಿದ್ದೀನಿ. ಹಾಂ, ಬನ್ನಿ. ನೀವು ಮೇಡಮ್ ಅವರು ಎಲ್ಲರೂ ಹೋದಾಗ ಅವರು ಓಡಿಸ್ತಾರೆ, ನೀವು ಕುತ್ಕೋತೀರಾ? ಇಬ್ರು. ಗಾಡಿ ಅದು ಫಸ್ಟ್ ಪ್ರೈಸ್ ಬಂದ ಫಸ್ಟ್ ಗಾಡಿ ಇದು. ಅದಾ? ಅದು ಇದೆ ಸರ್. ಓ, ಅದರಲ್ಲಿ ಹೋಗ್ತೀರಿ? ಹೌದು. ಬಟ್ ಇದಕ್ಕಂತೇನೆ ಬೇರೆ ಕಾರ್ ಇಲ್ಲ, ಇದೇನಾ? ಇಲ್ಲ, ಅದರಲ್ಲಿ ಮಾಡಿಫೈ ಮಾಡಬೇಕು ಅಂತ ಏನಿಲ್ಲ. ಇದು ನಮ್ಗೆ ಫಸ್ಟ್ ನಾವು ಹೋದ್ವಲ್ಲ, ಆಗ ನಾನು ಹೇಳಿದ್ನಲ್ಲ ಕಾಂಪಿಟಿಷನ್ ಅಂತಲ್ಲ ಅಂತ, ಸುಮ್ಮನೆ ಹೋಗಿ. ಬಟ್ ಇದು ಇಟ್ಕೊಂಡೆ ನಮ್ಗೆ ಹೋಗಿರುವಂತದ್ದು ನಾವು. ಹಾಗಾಗಿ ಕಾಂಪಿಟೇಷನ್ ತುಂಬಾ ಟಫ್ ಇತ್ತು. ಅವ್ರದ್ದು ವೆಹಿಕಲ್ ಎಲ್ಲ ಮಾಡಿಫೈ ಮಾಡಿರುವಂತದ್ದು ಕಾಂಪಿಟೇಷನ್ಗೆ ಬೇಕಾದ ಹಾಗೆ. ಹಾಗಾಗಿ ಸುಮ್ಮನೆ ಹೋಗಿ ಬರೋಣ ಅಂತ ನಾ ಹೇಳಿದ್ನ. ಹೌದು ಸರ್. ನೋಡ್ರಿ, ಒಂದು ರೌಂಡ್ ಹೋಗೋಣ. ಓಕೆ ಓಕೆ, ಸರಿ. ಇದೀಗ ಸ್ಕೂಲಿಗೆ ಯೂಸ್ ಮಾಡ್ತಾ ಇದ್ದೇವೆ ಮಕ್ಕಳನ್ನ. ಇದಲ್ಲೇ ಪಿಕ್ ಅಂಡ್ ಡ್ರಾಪ್ ಮಾಡ್ತಾ ಇದೀವಿ ನಾವು. ಒಂದು ಯಜಮಾನ್ರು ನೀವು ಹೋದ್ರೆ ನೀವೇ ಡ್ರೈವ್ ಮಾಡ್ತೀರಾ? ನಾನೇ ಸರ್. ಅವರು ಕುತ್ಕೊಳ್ಳೋದಿಲ್ಲ ಡ್ರೈವಿಂಗಿಗೆ, ಕುತ್ಕೊಳ್ಳೋದಿಲ್ಲ. ಇಲ್ಲ, ಸ್ಟ್ರೈಟ್ ಹೋಗ್ತಾನೆ. ಅದ್ಭುತ. ಓಕೆ ಓಕೆ. ಟೋಟಲಿ ಸ್ಕೂಲಿಗೆ ಅಂತ ಈಗ ಬಿಟ್ಟಿದ್ದೀನಿ. ಹೊಸ ಗಾಡಿಗಳು ಯಾವ್ದು ಬಂದ್ರು ಇದು ಕೊಡೋದಿಲ್ಲ. ಇದು ನಂಗೆ ತುಂಬಾ ಪ್ರೀತಿಯ ಗಾಡಿ. ಫಿಗೋ ಕಂಫರ್ಟ್. ಫಿಗೋ ಕಂಪನಿ ಕ್ಲೋಸ್ ಆಯ್ತು ಅಂತ ಬೇಜಾರಾಯ್ತು. ಯಾಕಂದ್ರೆ ಅವರ ಇನ್ನೊಂದು ಗಾಡಿ ಇತ್ತು, ನಂಗೆ ಅದು ಬೇಕಿತ್ತು, ಸಿಗ್ಲಿಲ್ಲ. ನೆಕ್ಸ್ಟ್ ತಗೊಂಡೆ. ಥ್ಯಾಂಕ್ ಯು.
ಮತ್ತೆ ಯಾವಾಗಿದೆ ನಿಮ್ಮ ಕಾರ್ ರೇಸ್? ನಾನು ನೆಕ್ಸ್ಟ್ ಹೇಳ್ತೇನೆ ಸರ್. ನೆಕ್ಸ್ಟ್ ಹೇಳ್ತೀರಿ? ಖಂಡಿತ ಖಂಡಿತ ಒಂದ್ಸಲ ಕವರೇಜ್ ಮಾಡೋಣ ಅದನ್ನು, ಖಂಡಿತ. ಹೊಸದು. ಆಯ್ತು ಸರ್. ಅದಕ್ಕೆ ಇನ್ಮೇಲೆ ಯಾರ್ಯಾರು ನೋಡ್ತಾ ಇದ್ದಾರೆ ಹೆಣ್ಮಕ್ಳು, ಈ ನಿಮ್ಮನ್ನು ನೋಡಿ ಬೇಕಾದಷ್ಟು ಕಲಿಯೋದಿದೆ. ಅವರಲ್ಲ, ನಾವೇ ಗಂಡಸರು ಕಲಿಯೋದಿದೆ. ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದೊಂದು ಕೊಟ್ಟರಲ್ಲ, ಅದೇ ಗ್ರೇಟ್. ಸುಮ್ಮನೆ ತಲೆಯಲ್ಲಿ 108 ಇಟ್ಕೊಂಡು ಅಕ್ಕಪಕ್ಕದವ್ರದ್ದು ಮಾತಾಡಿದ್ರೆ ಏನು ಬರ್ತದೆ? ಹೌದು, ಸುಮ್ ಟೈಮ್ ವೇಸ್ಟ್ ಅಲ್ವಾ? ಹೌದು. ಓಕೆ, ಯಾವ ಏರಿಯಾ ಇದು? ಇದು ಶಿವತಿಕೆರೆ ಅಂತ. ಶಿವತಿಕೆರೆ. ಶಿವತ್ತಿಕೆರೆ. ಹೌದು. ಇಲ್ಲಿ ಕೆರೆ ಇದೆಯಾ? ಕೆರೆ, ಇಲ್ಲಿ ಈಶ್ವರ ಟೆಂಪಲ್ ಇದೆ ಸರ್, ಅದ್ರಲ್ಲೊಂದು ಕೆರೆ ಅಷ್ಟು ಹೇಳಿದ್ರೆ ಸಾಕು. ವರ್ಧಮಾನ್ ಪ್ರೀ ಸ್ಕೂಲ್. ಟೋಟಲಿ ವರ್ಧಮಾನ್ ಶಿಕ್ಷಣ ಸಂಸ್ಥೆ ಕಾರ್ಕಳ ಅಂದ್ರೆ ನಮ್ಮ ಪ್ರೀ ಸ್ಕೂಲ್ ಇಲ್ಲಿ ಬರುತ್ತೆ. ಪ್ರೈಮರಿ ಸಾಣೂರು. ಯಾವಾಗ ಶುರು ಆಗುತ್ತೆ ಇದು ಎಲ್ಲ ಹುಡುಗರು ಸೇರಿಸ್ಕೊಳ್ಳೋದು? ಇದು ಅದರ ಅಡ್ಮಿಷನ್ ಒಂದು ಈಗ ಡಿಸೆಂಬರ್, ನಮ್ದು ಆನ್ಯುವಲ್ ಡೇ January 10th ಇದೆ. ಅದಾದ ನೆಕ್ಸ್ಟ್ ವೀಕಲ್ಲಿ ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಬನ್ನಿ ಗೆಳೆಯರೆ, ವರ್ಧಮಾನ್ ಸ್ಕೂಲಿಗೆ ಬನ್ನಿ. ನಿಮ್ಗೊಂದು ಬೇರೆ ಪ್ರಪಂಚ ಮಕ್ಕಳಿಂದ ತೆರ್ಕೊಳ್ಳುತ್ತೆ. ಮನಿ ಅಂತ ಹೇಳ್ಬೇಡ, ನಾನು ಸ್ಕೂಲ್ ಅಂತ ಬೇಡ. ನಿಮ್ಮ ಮನೆಗೆ ಎಷ್ಟು ಮಕ್ಕಳು ಚಂದ ಆಟ ಆಡ್ಕೊಂಡಿರ್ತಾರೆ ಅಷ್ಟೇ ಚಂದ ಇಲ್ಲಿನೂ ಇರ್ತಾರೆ. ಅದ್ಭುತವಾದ ಎಜುಕೇಷನ್ ಅನ್ನೋ ಬದಲು ಒಂದು ಸಂಸ್ಕೃತಿ ಕಲಿಸ್ತೀರಿ ಅಲ್ವಾ ಮಕ್ಕಳಿಗೆ? ನೋಡಿ, ಅವ್ರು ಈಗ ಊಟ ಮಾಡೋದು ತೋರಿಸಿದ್ರು, ನನಗೆ ಗೊತ್ತಿರಲಿಲ್ಲ ರೀ. ನಾವು ಊಟ ಹಿಂಗೆ ಅಂತ ಊಟ ಹಂಗಲ್ವಂತೆ. ಹೌದು, ಹೀಗೆ ಮಾಡಬೇಕು. ಮೆಥಡ್ ಇದೆ ಸರ್ ಅದಕ್ಕೂ ಕೂಡ. ನಮ್ಗೆ ಯಾರು ಹೇಳೇ ಕೊಡಲಿಲ್ಲ. 57 ವರ್ಷ ಆದಮೇಲೆ ಈಗ ಊಟಕ್ಕೆ ಮಾಡೋದು ಕಲಿಬೇಕಲ್ಲ ಈಗ. ಹಂಗೆ ಇಂಥವು ಇದು ಎಕ್ಸಾಂಪಲ್ ಅಷ್ಟೇ, ಇನ್ನೂ ಎಷ್ಟೆಷ್ಟೋ ಕಲಿಬೋದು ಮಕ್ಕಳು. ಹಾಗಾಗಿ ಅದ್ಭುತ ಮೇಡಮ್, ನಿಮ್ಮ ಮಗಳನ್ನ ಮಾತಾಡ್ಸಂತೂ ಭಾಳ ಖುಷಿ ಆಯಿತು. ಎಲ್ಲ ಪೇರೆಂಟ್ಸ್ಗೆ ಈ ಭಾಗ್ಯ ಒದಗಿ ಬರಲಿ. ನೀವಂತೂ ಪುಣ್ಯ ಮಾಡಿರಿ ಅಲ್ವಾ? ಖಂಡಿತ ಸರ್. ಹೆಣ್ಮಕ್ಳನ್ನ ಎತ್ತವ್ರು ಒಂದಿಷ್ಟು ಕೊರಗ್ತಾ ಇರ್ತಾರೆ, ನಮ್ಗೆ ಗಂಡು ಮಕ್ಕಳಿಲ್ಲಪ್ಪ ಅಂತ ಹೇಳಿ. ಬಟ್ ಇಲ್ಲಿ ಏನು ಕಡಿಮೆ ಆಗಿದೆ ನಿಮಗೆ? ತುಂಬ ಖುಷಿಯಲ್ಲಿದ್ದೀನಿ. ಹೆಣ್ಮಕ್ಳು ಮದುವೆ ಆದ್ಮೇಲೆ ಏನಪ್ಪ ಹೊರಗೆ ಹೋಗ್ತಾರೆ, ಮದುವೆ ಏನೆಲ್ಲ ಚಿಂತೆ ಇದೆ. ಬಟ್ ಇವ್ರು ನನಗೆ ಹೆಣ್ಣು ಮಗು ಆದರೂ ಏನದು ಯಾರು ತಲೆಬಿಸಿ ಮಾಡ್ಕೊಳ್ಬೇಕಾಗಿಲ್ಲ. ಖಂಡಿತವಾಗ್ಲೂ ಅವರು ಸಾಧನೆ ಮಾಡ್ತಾರೆ. ಪೇರೆಂಟ್ಸ್ಗೆ ಸಪೋರ್ಟ್ ಆಗಿ ಖಂಡಿತ ಇದ್ದೇ ಇರ್ತಾರೆ ಅಲ್ವಾ? ನಾವು ಆ ಕಾನ್ಫಿಡೆಂಟ್ ಅವ್ರಿಗೆ ತುಂಬಬೇಕು ಅಲ್ವಾ? ನೀನ್ ಹೆಣ್ಣು ಮಗಳು, ನಿನ್ ಕಡೆಯಿಂದ ಆಗಲ್ಲ, ನಿನ್ ಕಡೆಯಿಂದ ಏನಾಗುತ್ತೆ, ಬರೀ ಇಂಥವೇ ನೆಗೆಟಿವೇ ಮಾತಾಡ್ತಿರ್ತೀವಿ. ಯಾಕಾಗಲ್ಲ, ಫಸ್ಟ್ ಮಾಡು ಅಂತ ಅನ್ನೋದ್ರಿಂದ ಶುರು ಆದ್ರೆ 100% ಖಂಡಿತ. ಮಗಳು ಹೆಣ್ಣು ಮಗು ಅಂತ ಹೇಳ್ಕೊಂಡು ಅವರನ್ನ ನಾವು ಏನೋ ಒಂದು ತುಂಬಿಸುವ ಬದಲು, ನೆಗೆಟಿವ್ ತುಂಬಿಸುವ ಬದಲು ನಿನಗೂ ಆಗತ್ತೆ ಅಂತ ನಾವು ಅವರೊಟ್ಟಿಗೆ ಫ್ರೆಂಡ್ಲಿ ಆಗಿದ್ರೆ ಸಾಕು ಅಷ್ಟೇ. ಎಲ್ಲ ಫೀಲಿಂಗ್ಸ್ ಶೇರ್ ಮಾಡ್ತಾರೆ, ಸಪೋರ್ಟ್ ಆಗಿ ಇರ್ತಾರೆ ನಮಗೆ ಅಷ್ಟೇ. ಅದ್ಭುತ. ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್.